ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಯುಕ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತುಲೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ದ್ರೌಪದಿಯ ಆಧ್ಯಾತ್ಮ ಸ್ವರೂಪ ಚಿಂತನ ಆರಂಭೆ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ರೌಪದಿಯ ಆಧ್ಯಾತ್ಮಿಕ ಸ್ವರೂಪದ ಚಿಂತನೆ ಅಂದರೆ
ಶಾಸ್ತ್ರದಲ್ಲಿ ಬಂದ ವಿದ್ಯೆಗಳಿಗೆ, ಅದರ ಪ್ರಚಾರಕ್ಕೆ, ಅದರ ಪ್ರಸಾರಕ್ಕೆ ಬರುವ ವಿಘ್ನಗಳು ಯಾವುವು? ಆ ದ್ರೌಪದಿಯ ಪಾತ್ರದ ಮುಖಾಂತರ ವೇದವ್ಯಾಸರು ಯಾವ ತತ್ವಜ್ಞಾನವನ್ನು ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನಿನ ದಿವಸ ದ್ರೌಪದಿಯ ವನವಾಸ, ಅದರ ಬಗ್ಗೆ ನಾವು ಚಿಂತನೆ ಮಾಡಿದೆವು. ಹೌದು, ದ್ರೌಪದಿಯ ವನವಾಸ. ಶಾಸ್ತ್ರ ವನವಾಸಕ್ಕೆ ಹೋಗಿದೆ, ನಮ್ಮ ಜೊತೆಗಿಲ್ಲ. ಅಂದು ಪಾಂಡವರು ವನವಾಸಕ್ಕೆ ಹೋಗಿರಬಹುದು, ಅವ್ರು ತಿರುಗಿ ಬಂದರು. ಆದರೆ ಈಗ ನಿಜವಾಗಿಯೂ ದ್ರೌಪದಿಯ ವನವಾಸ ನಡೆದಿದೆ. ನಾವೆಷ್ಟು ಜನ ಶಾಸ್ತ್ರವನ್ನು ಓದ್ತಾ ಇದ್ದೇವೆ? ನಾವು ಎಷ್ಟು ಜನ ಆಚಾರ್ಯರ ಗ್ರಂಥಗಳನ್ನು ಓದ್ತಾ ಇದ್ದೇವೆ? ನಾವು ಎಷ್ಟು ಜನ ಟೀಕಾಚಾರ್ಯರ, ಟೀಕಾಕೃತ್ಪಾದರ, ವ್ಯಾಸರಾಯರ, ವಾದಿರಾಜರ, ರಾಘವೇಂದ್ರ ಸ್ವಾಮಿಗಳವರ ಯಾರ ಗ್ರಂಥವನ್ನು ಓದ್ತಾ ಇದ್ದೇವೆ? ಎಲ್ಲ ವಿದ್ಯೆ ಈ ಗ್ರಂಥಗಳಲ್ಲಿ ಅಡಗಿದೆ. ದ್ರೌಪದಿಯ ಸಂಚಾರ ಈ ಗ್ರಂಥಗಳಲ್ಲೇ ನಡೆದಿದೆ. ಆದರೆ ಇಂದು ಆ ದ್ರೌಪದಿ ನಮಗೆ ಬೇಕಾಗಿಲ್ಲ. ಯಾವ ವಿದ್ಯೆ, ಯಾವ ಜ್ಞಾನ ಈ ಅನಿಶ್ಚಿತ ಸಂಸಾರದಿಂದ ನಮ್ಮನ್ನು ಹೊರಗೆ ಕರೆದುಕೊಂಡು ಹೋಗಿ ಆ ದ್ರೌಪದಿ ನಮಗೆ ಬೇಕಾಗಿಲ್ಲ, ಪಾಂಡವರು ಬೇಕಾಗಿಲ್ಲ. ವೇದಗಳ ಅಧ್ಯಯನ ಮಾಡೋದಿಲ್ಲ, ಬ್ರಹ್ಮಸೂತ್ರವನ್ನು ಹಿಡಿಯೋದಿಲ್ಲ, ಮಹಾಭಾರತಕ್ಕೆ ದೂರದಿಂದಲೇ ನಮಸ್ಕಾರ ಮಾಡ್ತೇವೆ. ಮೂಲ ರಾಮಾಯಣ ಹಾಗೂ ಪಂಚರಾತ್ರದ ಬಗ್ಗೆ ನಮಗೇನು ಗೊತ್ತಿಲ್ಲ. ನಿಜವಾಗಿ ದ್ರೌಪದಿ ವನವಾಸವೇ ಇದು. ಏನ್ರಿ ಆಚಾರ್ಯ ಸುಳ್ಳು ಹೇಳ್ತೀರಿ? ಸ್ವಾಮಿಗಳು ಪಾಠ ಹೇಳೋದಿಲ್ಲ, ಗ್ರಂಥಗಳ ಪಾಠ ಹೇಳ್ತಾ ಇದ್ದಾರೆ. ಸುಧಾ ಪಾಠ ನಡೆದಿದೆ, ಅನೇಕ ಪಂಡಿತರು ಅನೇಕ ಪಾಠಗಳನ್ನು ಹೇಳ್ತಾ ಇದ್ದಾರೆ. ನೀವು ಪ್ರವಚನ ಹೇಳ್ತಾ ಇದ್ದೀರಿ. ಮತ್ತೆ ಈ ದ್ರೌಪದಿ ವನವಾಸಕ್ಕೆ ಹೋಗಿದ್ದಾಳೆ ಅಂತ ತಿಳ್ಕೊಂಡಂತ ಹೇಗೆ ಹೇಳ್ತೀರಿ? ಇಲ್ಲ, ನಾನು ಸುಳ್ಳು ಹೇಳೋದಿಲ್ಲ. ಹೌದು, ದ್ರೌಪದಿ ವನವಾಸಕ್ಕೆ ಹೋಗಿದ್ದಾಳೆ, ವನವಾಸದಲ್ಲಿ ಇದ್ದಾಳೆ. ಯಾರು ಗ್ರಂಥ ಓದೋದಿಲ್ಲ, ಯಾರು ಗ್ರಂಥಗಳ ಅಧ್ಯಯನ ಮಾಡೋದಿಲ್ಲ, ಅವರ ದೃಷ್ಟಿಯಲ್ಲಿ ಪ್ರಸಿದ್ಧ ವನಶಬ್ದಕ್ಕೆ ಹೋಗಿದ್ದಾಳೆ, ಅಂದರೆ ವನವಾಸಕ್ಕೆ ಅವರಿಂದ ದೂರ ಇದ್ದಾಳೆ. ಎಲ್ಲಿ ಪಾಠ ಪ್ರವಚನ ನಡೀತಿದೆ, ಆ ಪಾಠ ಪ್ರವಚನ ನಡೆಯುವ ಸ್ಥಳಕ್ಕೂ ವನ ಅಂತ ಹೆಸರು. ಯಾಕೆಂತಂದರೆ ಮಹಾಭಾರತವೇ ಹೇಳ್ತದೆ, ವನಂತು ಸಾತ್ವಿಕೋ ವಾಸಃ. ಎಲ್ಲಿ ಸಾತ್ವಿಕ ಗುಣದ ಉನ್ನಾಹ ಪಾಠ ಪ್ರವಚನ ನಡೆದಿದೆ, ಎಲ್ಲಿ ಆಚಾರ್ಯ ಗ್ರಂಥಗಳ ವಿಮರ್ಶೆ ನಡೆದಿದೆ, ವಿವೇಚನೆ ನಡೆದಿದೆ, ಎಲ್ಲಿ ಮಹಾಭಾರತದ ಚಿಂತನೆ ನಡೆದಿದೆ, ಎಲ್ಲಿ ಭಾಗವತದ ಪ್ರವಚನ ನಡೆದಿದೆ, ಅಲ್ಲಿ ದ್ರೌಪದಿ ಇರ್ತಾಳೆ. ಈ ದ್ರೌಪದಿಗೂ ಕೂಡ ಒಂದು ಸಲ ಪರೀಕ್ಷೆ ಕೊಡುವ ಪ್ರಸಂಗ ಬಂತು. ದ್ರೌಪದಿಯ ಓರಲ್ ಎಕ್ಸಾಮ್ ತೆಗೆದುಕೊಳ್ಳೋದಕ್ಕೋಸ್ಕರ ಸತ್ಯಭಾಮ ಬಂದಿದ್ದಾಳೆ. ಈಗಳು ಮಹಾಲಕ್ಷ್ಮೀ ದೇವಿ. ಸರ್ವವಿದ್ಯಾ ದ್ರೌಪದಿ ಸಕಲ ವಿದ್ಯೆ
ಸ್ವರೂಪದಲ್ಲಿರ್ತಕ್ಕಂಥ ದ್ರೌಪದಿ, ಆದರೆ ಅದಕ್ಕೆ ಮುಖ್ಯ ಅಭಿಮಾನಿ ದೇವತಾ ಮಹಾಲಕ್ಷ್ಮೀ ದೇವಿ. ಇವಳು ವಿದ್ಯಾರ್ಥಿನಿ, ಅವಳು ಎಕ್ಸಾಮಿನರ್. ಕೃಷ್ಣ ಸತ್ಯಭಾಮ ಪಾಂಡವರನ್ನು ಭೇಟಿಯಾಗೋದಕ್ಕೋಸ್ಕರ ಒಮ್ಮೆ ಬಂದಾಗ ಪಾಂಡವರ ಜೊತೆಯಲ್ಲಿ ಕೃಷ್ಣ ಮಾತುಕತೆ ನಡೆಸಿದ್ದಾನೆ. ಇಲ್ಲಿ ಸತ್ಯಭಾಮ ದ್ರೌಪದಿ ಹತ್ರ ಬಂದು ಕೂತ್ಕೊಂಡಿದ್ದಾಳೆ. ದ್ರೌಪದಿ ಸತ್ಯಭಾಮಗೆ ನಮಸ್ಕಾರ ಮಾಡಿ ಕೂತ್ಕೊಂಡು ಆ ಕ್ಷಣಕ್ಕೇನೆ, ಏ ದ್ರೌಪದಿ, ನಿನ್ನ ಹತ್ತಿರ ಸ್ವಲ್ಪ ಕೆಲವು ರಹಸ್ಯ ವಿಷಯ ಕೇಳಬೇಕಾಗಿದೆ. ಅವಳು ಹೇಳಿದ್ರು, ಸತ್ಯಭಾಮಾದೇವಿ ಕೇಳ್ತಾಯಿ, ಹಿರಿಯಳು ನೀನು. ಅಲ್ಲ, ನನಗೆ ಭಾಳ ಆಶ್ಚರ್ಯವಾಗ್ತಿದೆ. 15 ದಿವಸ ಆಯ್ತು, ಬೆಳಗಿನ ಸಾಯಂಕಾಲವರೆಗೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿನಗೆ 5 ಜನ ಗಂಡಂದರು, ಒಬ್ಬರಲ್ಲ ಅಲ್ಲ 5 ಜನ ಗಂಡಂದರು. ಏನಾದರೂ ಏನು ಕೆಲಸ ಮಾಡೋದಿದ್ರು ಕೇಳ್ತಾರೆ, ದ್ರೌಪದಿ ಕಾಡಿಗೆ ಹೊಂಟಿವಿ, ಏನು ತರಬೇಕು? ದ್ರೌಪದಿ ಸ್ನಾನ ಮಾಡೋಣೇನು? ದ್ರೌಪದಿ ಅಲ್ಲಿ ಎಲ್ಲ ಋಷಿಗಳಿಗೆ ಊಟದ ತಯಾರು ಮಾಡೋಣೇನು? ದ್ರೌಪದಿ ನೀನು ಊಟ ಆಯ್ತೇನು? ಇದು ಮುಂದೆ ನಿಂದು ಎಷ್ಟು ಕಾಳಜಿ ತಗೋತಾರೆ ದ್ರೌಪದಿ. ನೀನು ಕೇಳದೆ ಏನೂ ಮಾಡಂಗಿಲ್ಲ. ಗಂಡಂದ್ರನ್ನು ಎಷ್ಟು ವಶ ಮಾಡ್ಕೊಂಡಿದ್ದಿ? ನನ್ನ ಗಂಡಿದ್ದಾನೆ ಕೃಷ್ಣ, ಹೇಳಂಗಿಲ್ಲ ಕೇಳಂಗಿಲ್ಲ, ಯಾವುದೋ ಭಕ್ತ ಕರೆದ ಅಂತ ಓಡೋಗ್ಬಿಡ್ತಾನೆ. ಒಬ್ಬ ಗಂಡನ್ನು ನಾನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಿಲ್ಲ. ನಿನ್ನ ಗಂಡಂದ್ರೆ ನಿನ್ನ ಕಂಟ್ರೋಲ್ದಾಗ ಹೆಂಗೆ ಇಟ್ಕೊಳ್ತೀವಿ? ಸತ್ಯಭಾಮನ ಪ್ರಶ್ನೆ. ವ್ರತಚರ್ಯ ತಥೋ ವಾಪಿ, ಏನಾದರೂ ವ್ರತ ಮಾಡಿದೇನು ಅಥವಾ ಏನಾದರೂ ಮಂತ್ರ ಹೇಳಿ ಮಾಯಾಮಾಟ ಮಾಡಿ ಏನು? ಔಷಧ ನೀವ ಏನಾದರೂ ಊಟದೊಳಗೆ ಔಷಧ ಹಾಕಿ ಗಂಡಂದ್ರೆ ನಾನು ಹೇಳೋ ಅಂಕ ನನ್ನ ವಶ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಏನಾದರೂ ಮಾಟ ಮಾಡಿ ಏನು? ಜಪ ಹೋಮ ಯಜ್ಞ ಏನ ಕೃಷ್ಣೇ ಭವೇನ್ನಿತ್ಯಂ, ಏನು ಮಾಡಿದೆ ಹೇಳು? ಕೃಷ್ಣ ನನ್ನ ವಶ ಆಗಬೇಕು, ಆ ರೀತಿ ನನಗೂ ಉಪಾಯ ಹೇಳ್ಕೊಡು. ಸತ್ಯಭಾಮನ ಪ್ರಶ್ನೆ. ಅದಕ್ಕೆ ದ್ರೌಪದಿಯ ಉತ್ತರ. ಸತ್ಯಭಾಮ ಗಂಡಂದ್ರನ್ನು ವಶ ಮಾಡಿಕೊಳ್ಳೋದಕ್ಕೋಸ್ಕರ ಮಾಯ ಮಾಟ ಮಂತ್ರ ಔಷಧ ಇವೆಲ್ಲ ಹಾದಿಗಳು ಅಂತೇನು ತಪ್ಪು ಹಾದಿಗಳಿವೆ. ಇದರಿಂದ ಗಂಡಂದ್ರನ್ನು ವಶ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಗಂಡಂದ್ರ ಏನಾದರೂ ಮಾಯಾಮಾಟ ಮಾಡಿದರೆ ಮಂತ್ರ ಗಿಂತ್ರ ಮಾಡಿದರೆ ಅವರು ತಮ್ಮ ಶಕ್ತಿ ಕಳ್ಕೊಂಡು ಬಿಡ್ತಾರೆ, ಶಕ್ತಿಹೀನರಾಗ್ತಾರೆ. ಶಕ್ತಿಹೀನರಾದ ಗಂಡಂದರು ಹೆಣ್ಣು ಮಕ್ಕಳಿಗೆ ಸುಖ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದಾಗಿ ನಾನು ಪಾಂಡವರ ಮೇಲೆ ಯಾವ ಮಾಯಾ ಮಾಡಿಲ್ಲ, ಮಾಟ ಮಾಡಿಲ್ಲ, ಮಂತ್ರ ಮಾಡಿಲ್ಲ, ಮತ್ತೇನು ಮಾಡಿಲ್ಲ. ನಾನು ನನ್ನ ಗಂಡನನ್ನು ವಶ ಇಟ್ಟುಕೊಳ್ಳೋದಕ್ಕೋಸ್ಕರ ಅಹಂಕಾರಂ ವಿಹಾಯಾಹಂ
ಕಾಮಕ್ರೋಧೌ ಚ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತಾ ಉಪಚರಾಮ್ಯಹಂ. ನನ್ನ ಗಂಡಂದ್ರಿಗೆ ಇನ್ನೂ ಬೇರೆ ಹೆಂಡಂದ್ರಿದ್ದಾರೆ, ಒಬ್ಬಕ್ಕೇನೇ ಇಲ್ಲ. ಅಷ್ಟು ಜನ ಸವತಿಯರಿದ್ದರೂ ಕೂಡ ನನ್ನ ಗಂಡಂದರು ನನ್ನ ಮೇಲೆ ಸ್ವಲ್ಪವೂ ಪ್ರೀತಿ ಕಡಿಮೆ ಮಾಡಿಲ್ಲ. ಅದಕ್ಕೋಸ್ಕರ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ, ಅಹಂಕಾರವನ್ನು ನಾನು ಬಿಟ್ಟು ಕಾಮಕ್ರೋಧಗಳ ಮೇಲೆ ಕಂಟ್ರೋಲ್, ಅವುಗಳನ್ನು ನನ್ನ ಹತ್ತಿರ ಬರದಂತೆ ಮಾಡಿಕೊಂಡು ನಾನು ಪಾಂಡವರ ಸೇವೆಯನ್ನು ಮಾಡ್ತೇನೆ. ಯಾಕೆ ನಾನು ಮಾಡಲಿಕ್ಕೆ ಕಾರಣ, ಅವ್ರು ನನ್ನ ಗಂಡಂದ್ರು ಅಂತಲ್ಲ, ನಾನು ಅವ್ರನ್ನ ಭಾಳ ಪ್ರೀತಿಸ್ತೇನೆ. ಸತ್ಯಭಾಮ ಗಂಡಂದರು ನಮ್ಮನ್ನು ಪ್ರೀತಿಸಬೇಕು ಅಂತಂದರೆ, ಈ ಜೊತೆಗೆ ಇದು ಮಾತು, ಹೆಂಡಂದ್ರು ಹೆಂಡತಿ ಗಂಡನನ್ನು ಪ್ರೀತಿಸಬೇಕು ಅಂತಂದರೆ, ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು ಅಂತ ತಿಳ್ಕೊಂಡಂತಂದರೆ, ಒಂದು ಪ್ರೀತಿ, ಒಂದು ತ್ಯಾಗ, ಇವು ಎರಡಿತ್ತು ಅಂತ ತಿಳ್ಕೊಂಡಂತಂದರೆ, ಹೆಂಡತಿ ಗಂಡನನ್ನು ಭಾಳ ಪ್ರೀತಿಸ್ತಾಳೆ, ಗಂಡ ಹೆಂಡತಿಯನ್ನು ಅಷ್ಟೇ ಪ್ರೀತಿಸ್ತಾನೆ. ನಾನು ಯಾವಾಗಲೂ ಬಹಳ ಅಲ್ಲರಟ್ಟಿರ್ತೇನೆ. ದುರ್ವ್ಯಾಹೃತಾತ್ ಶಂಕಮಾನ, ನಾನು ಎಷ್ಟು ಅಲ್ಲರಟ್ಟಿರ್ತೀನಿ ಅಂತ ತಿಳ್ಕೊಂಡಂತಂದರೆ, ನನಗೆ ಎಲ್ಲಿ ನಾನು ಒಂದು ಮಾತಿನಿಂದ ನನ್ನ ಗಂಡಂದಿರ ಮನಸ್ಸು ನೋಯಿಸ್ತದೋ, ಅಥವಾ ನನ್ನ ಯಾವ ವ್ಯವಹಾರದಿಂದ ಅವ್ರಿಗೆ ಅಸಮಾಧಾನ ಆಗ್ತದೆಯೋ, ಅಂತನ್ನೋ ರೀತಿಯಲ್ಲಿ ನಾನು ಬಹಳ ಕಾಳಜಿಯಿಂದ ಇರ್ತೀನಿ, ಯಾವಾಗಲೂ ಕಾಳಜಿಯಿಂದ ಇರ್ತೀನಿ. ನನ್ನ ಹೆಂಡಂದರು ಸೂರ್ಯ ವೈಶ್ವಾನರ ಸಮಾನ್, ಸೂರ್ಯ ಅಗ್ನಿ ಅಂತೆ ತೇಜಸ್ವಿಗಳು, ಚಂದ್ರನಂತೆ ಶಾಂತ ಸ್ವಭಾವದವರು, ಮಹಾಪರಾಕ್ರಮಿಗಳು. ಅವರು ನನಗೆ ಆಶ್ರಯರು. ಅವರ ಮುಖಾಂತರ ನಾನು ಭಗವಂತನನ್ನು ಸಂತೋಷಪಡಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಪೂಜೆಯನ್ನು ದೇವರು ಡೈರೆಕ್ಟ್ ತೆಗೆದುಕೊಳ್ಳುವುದಿಲ್ಲ. ದೇವರು ಒಬ್ಬೊಬ್ಬರಿಗೆ ಹೇಳಿ ಮೀಡಿಯೇಟರನ್ನು ಪ್ರತ್ಯೇಕವಾಗಿ ಇಟ್ಟಿದ್ದಾನೆ. ಹೆಂಡತಿಗೆ ಗಂಡ ಗುರು, ಗಂಡಸರಿಗೆ ಅವರ ಪಾಠ ಹೇಳಿದ ಗುರುಗಳು. ಅವರ ಮಾತನ್ನು ಯಾರೂ ಮೀರಲಿಕ್ಕಿಲ್ಲ. ಇವತ್ತಿನ ದಿವಸ ದ್ರೌಪದಿಯ ಮಾತಿನ ಪ್ರಕಾರ ನಾವು ದೇವರನ್ನು ನಮಸ್ಕಾರ ಮಾಡಬೇಕಾಗಿದ್ದರೆ, ಯಾವುದೋ ಕೃಷ್ಣನ ಗುಡಿಗೆ ಹೋಗಿದ್ದೇವೆ ಅಂತ ತಿಳಿದುಕೊಳ್ಳಿ, ಇಲ್ಲ ಸ್ವಾಮಿಗಳು ಬಂದಿದ್ದಾರೆ, ಮೂಲರಾಮ ದೇವ್ರ ಪೂಜೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆಗ ಮೂಲರಾಮ ದೇವರು ಸಂತುಷ್ಟರಾಗಲಿ, ನನ್ನ ಗುರುಗಳಾದ ಸತ್ಯಾತ್ಮ ತೀರ್ಥರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯ ರಾಮ ಸೀತಾದೇವಿ ನನ್ನ ಮೇಲೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ತಂಬೇಕು. ಹೆಣ್ಮಕ್ಕಳು ಮನೆಯಲ್ಲಿ ಗೌರಿ ಪೂಜೆ ಮಾಡುವಾಗ, ಮಂದಿರಕ್ಕೆ ಹೋದಾಗ ಮೊದಲು ನಿಮ್ಮ ಗಂಡನನ್ನು ನೆನೆಸಿ, ನಿಮ್ಮ ಗಂಡನ ರೂಪ ನೆನೆಸಿ. ಗಂಡನ ನೆನೆಸೋದು ಅಂತ ತಿಳ್ಕೊಂಡು ಬೈಕೋತ ನೆನೆಸ್ಬೇಡ್ರಿ. ಮತ್ತು ಗಂಡನ ರೂಪವನ್ನು ಚಿಂತನೆ ಮಾಡಿ, ಅವನ ಹೃದಯ ಕಮಲದಲ್ಲಿ ವಾಯುದೇವರು,
ಆ ವಾಯುದೇವ ಹೃದಯ ಕಮಲದಲ್ಲಿ ಲಕ್ಷ್ಮೀನಾರಾಯಣರನ್ನು ಚಿಂತೆ ಮಾಡಿ. ಆಗ ಅದು ಗುರುಗಳಿಗೆ ಪರಮಾತ್ಮನಿಗೆ ಮುಟ್ತದೆ. ಇಲ್ಲಿರೋ ಪರಮಾತ್ಮನ ಹತ್ರ ನಮ್ಮ ಪ್ರಾರ್ಥನೆಯೇ ಮುಟ್ಟೋದಿಲ್ಲ. ದ್ರೌಪದಿ ಈ ಮಾತಿನಿಂದ ನಾವು ಕಲಿಬೇಕಾಗಿದೆ. ಗುರುಗಳ ಮುಖಾಂತರ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡದೇ ಇದ್ದರೆ ನಮ್ಮ ಪ್ರಾರ್ಥನೆ, ನಮ್ಮ ವ್ರತ, ನಮ್ಮ ನಿಯಮ, ಉಪವಾಸ, ದಾನ, ಧರ್ಮ, ಯಜ್ಞ, ಯಾಗ ಯಾವುದೂ ಭಗವಂತನಿಗೆ ಮುಟ್ಟೋದಿಲ್ಲ. ಮಾಡಿಬಿಡ್ತೀವ್ರಿ, ದೇವ್ರು ತಗೋತಾನ? ಇಲ್ಲ. ದೇವರಿಗೆ ಕೃಷ್ಣಾರ್ಪಣ ಸಮರ್ಪಣೆ ಮಾಡಬೇಕಾಗ್ತದೆ. ಪೂಜೆ ಮಾಡ್ತೀನಿ ಅಂತ ಸಂಕಲ್ಪನೂ ಮಾಡಬೇಕು. ಮುಗಿದ ಮೇಲೆ ಪರಮಾತ್ಮ ಗುರುವಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ, ಲಕ್ಷ್ಮೀ ನರಸಿಂಹ ಪ್ರಿಯತಾಂ, ಲಕ್ಷ್ಮೀ ಹಯಗ್ರೀವ ಪ್ರಿಯತಾಂ, ಈ ರೀತಿಯಾಗಿ ಅನ್ಬೇಕು. ಆದ್ದರಿಂದಾಗಿ ನನಗೆ ನನ್ನ ಗಂಡಂದಿರ ಮುಖಾಂತರವೇ ನಾನು ಭಗವಂತನನ್ನು ಆರಾಧನೆ ಮಾಡ್ತೇನೆ. ನನ್ನ ಗುರುಗಳನ್ನು ಬಿಟ್ಟು ನನಗೆ ಬೇರೆ ಯಾರೂ ಜನ ಶ್ರೇಷ್ಠರು ಅಂತ ಅನಿಸೋದಿಲ್ಲ ಶಿಷ್ಯನಿಗೆ. ಅದೇ ರೀತಿಯಾಗಿ ನನಗೂ ಕೂಡ ನನ್ನ ಎದುರಿಗೆ ಸಾಕ್ಷಾತ್ ದೇವತೆಗಳೇ ಬಂದು ನಿಂತಿರಲಿ, ಶ್ರೇಷ್ಠ ಮನುಷ್ಯೋತ್ತಮ ಬಂದು ನಿಂದಿರಲಿ, ಗಂಧರ್ವ ಬಂದು ನಿಂದಿರಲಿ, ಮಹಾ ಶ್ರೀಮಂತ ಕುಬೇರ ಬಂದು ನಿಂತಿರಲಿ, ನನ್ನ ಗಂಡ ಅವರಿಗಿಂತಲೂ ಶ್ರೇಷ್ಠ ನನಗೆ. ಆ ಒಂದು ಭಾವನೆ ನನ್ನಲ್ಲಿ ಇದ್ದದ್ದರಿಂದಾಗಿ ನನಗೆ ನನ್ನ ಗುರುಗಳೇ ಶ್ರೇಷ್ಠ, ಆನಂತರ ಅವರ ಗುರುಗಳು ಶ್ರೇಷ್ಠ, ಆನಂತರ ಮುಖ್ಯ ಪ್ರಾಣದೇವರು ಶ್ರೇಷ್ಠ. ಅವರ ಅಂತರ್ಗತನಾಗಿ ಆ ಪರಮಾತ್ಮನನ್ನು ಕಾಣಬೇಕು. ಇದಕ್ಕೆ ಗೋಲಕ ಚಿಂತನೆ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಗೋಲಕ ಅಂದರೆ ಮೆಡಿಟೇಟರ್. ಪರೀಕ್ಷೆ ಪೇಪರ್ ಬರೆದಿದ್ದೀರಿ, ಅದನ್ನು ಯಾರ ಕೈಯಲ್ಲಿ ಕೊಡಬೇಕು? ಪ್ಯೂನ್ ಕೈಯಲ್ಲಿ ಕೊಡಬೇಕಾ? ಅದನ್ನು ಸೂಪರ್ವೈಸರ್ ಇರ್ತಾರೆ, ನಿಮ್ಮ ಕ್ಲಾಸ್ ರೂಮ್ ಸೂಪರ್ವೈಸರ್, ಅವ್ರ ಕೈಯಲ್ಲಿ ಕೊಡಬೇಕು. ಅವರು ಅದನ್ನು ಜೋಡಿಸಿ ಮೇನ್ ಎಕ್ಸಾಮಿನರ್ ಕೈಯಲ್ಲಿ ಕೊಡ್ತಾರೆ. ಅವನು ಅದನ್ನು ಪ್ಯಾಕ್ ಮಾಡಿ ಸೆಂಟರ್ಗೆ ಕಳಿಸ್ತಾನೆ. ಪೇಪರ್ ಬರೆದಿದ್ದೀರಿ, ಸೂಪರ್ವೈಸರ್ ಕೈಯಲ್ಲಿ ಕೊಡಲೇ ಇಲ್ಲ, ನೀವು ಯಾರ್ದು ಹುಡುಗನ ಕೈಯಲ್ಲಿ ಕೊಟ್ಟರೆ, ಪ್ಯೂನ್ ಕೈಯಲ್ಲಿ ಕೊಟ್ಟರೆ, ಅಥವಾ ಕಿಟಕಿಯಿಂದ ಎಸೆದ್ರೆ ನಿಮ್ಮ ಮಾರ್ಕ್ಸ್ ಲಿಸ್ಟಲ್ಲಿ ಮಾರ್ಕ್ಸ್ ಬರ್ತದ, ಪಾಸಾಗಿದ್ದೀರಿ ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲ, ನನ್ನ ಪೇಪರಿಗೆ ವ್ಯಾಲಿಡಿಟಿನೇ ಇಲ್ಲ. ನನ್ನ ಪೇಪರ್ ನಾನು ಸೂಪರ್ವೈಸರ್ ಎದುರಿಗೆ ಕೂತ್ಕೊಂಡು ಬರೀಬೇಕು. ನನ್ನ ಗುರುಗಳ ಎದುರಿನಲ್ಲೇ ಅವರನ್ನು ನೆನೆಸಿ ನನ್ನ ಕ್ರಿಯಾ ಪ್ರಾರಂಭ ಆಗಬೇಕು. ಆ ನಂತರ ಗುರುವಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ವೆಂಕಟೇಶ ಅಂತ ತಿಳ್ಕೊಂಡಂತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ನನ್ನ ಗಂಡಂದರು ನನಗೆ ಆ ಗಂಡಂದ್ರಲ್ಲೇ ನಾ ದೇವರನ್ನು ಕಾಣಬೇಕು ಅಂತ ನಿಯಮ ಇದ್ದದ್ರಿಂದಾಗಿ ನಾ ಭುಕ್ತವತಿ ನಾ ಸ್ನಾತೆ ನಾ ಸಂವಿಷ್ಟೇ ಚ ಭರ್ತರಿ ನ ಸಂವಿಶಾಮಿ ನಾಶ್ನಾಮಿ ಸದಾ ಕರ್ಮಕರೇಶ್ವಪಿ. ನನ್ನ ಗಂಡಂದರು ಊಟ ಮಾಡದೆ ನಾನು ಊಟ ಮಾಡೋದಿಲ್ಲ. ನನ್ನ ಗಂಡಂದರು ಕೂತ್ಕೊಳ್ಳೋವರೆಗೂ ನಾನು ಕೆಳಗೆ ಕೂತ್ಕೊಳ್ಳೋದಿಲ್ಲ. ನನ್ನ ಗಂಡಂದರು ದೇವತಾ ಆರಾಧನೆ ಮಾಡಿದ ಮೇಲೆ ನಾನು ದೇವತಾ ಆರಾಧನೆ ಮಾಡ್ತೇನೆ. ಎಷ್ಟೇ ಸೇವಕರು ನನಗಿದ್ದರೂ ಕೂಡ ನನ್ನ ಗಂಡಂದಿರ ಸೇವೆ ನಾನೇ ಮಾಡ್ತಾಯಿದ್ದೆ. ಸತ್ಯಭಾಮ ಇದಕ್ಕೆ ಲಕ್ಷ್ಮೀನೇ ಉದಾಹರಣೆ. ವೈಕುಂಠದಲ್ಲಿ ಎಷ್ಟು ಭಕ್ತರಿದ್ದಾರೆ ಪರಮಾತ್ಮನಿಗೆ? ಅನಂತ ಭಕ್ತರು. ಆದರೆ ವೈಕುಂಠದಲ್ಲಿ ಯಾರಿಗೂ ಅವಕಾಶ, ಲಕ್ಷ್ಮೀನೇ ತಾನೇ
ಆ ಪರಮಾತ್ಮ ಇರುವ ಆ ಕ್ಷೀರ ಸಮುದ್ರಗಳಾಗ್ತಾಳೆ, ತಾನೇ ಹಾಸಿಗೆ ಆಗ್ತಾಳೆ, ತಾನೇ ಶಂಖಚಕ್ರದ ಆಯುಧಗಳಾಗ್ತಾಳೆ, ತಾಳೆ ಬೀಸಣಿಕೆ ಆಗ್ತಾಳೆ, ತಾನೇ ಗಂಧ ಆಗ್ತಾಳೆ, ತಾನೇ ಕಸ್ತೂರಿ ತಿಲಕ ಆಗ್ತಾಳೆ, ತಾನೇ ಅಡುಗೆ ಮಾಡ್ತಾಳೆ, ತಾನೇ ಊಟಕ್ಕೆ ಹಾಕ್ತಾಳೆ. ಪ್ರತಿಯೊಂದು ಏನ್ರಿ ಆಚಾರ? ಲಕ್ಷ್ಮಿ ಅಡುಗೆ ಮಾಡಿ ಚಿತ್ರೆಯಲ್ಲಿ ಅದ ಕಾಲು ಹೊತ್ತು ಕೂತೋಳ, ಯಾರು ಸೇವಕರು ಊಟಕ್ಕೆ ತಂದು ಕೊಡ್ತಾರೆ. ಹಂಗಾಯ್ತು. ಲಕ್ಷ್ಮಿ ಯಾವಾಗಲೂ ಪರಮಾತ್ಮನಿಗೆ ರುಚಿಯಾದ ಅಡುಗೆ ಮಾಡಿ ಹಾಕ್ತಾಳೆ, ಗ್ಯಾಸ್ ಮೇಲಲ್ಲ. ಪರಮಾತ್ಮನಿಗೆ ಅವನ ಗುಣಗಳ ಚಿಂತನೆ ಆಹಾರ. ಅವನಿಗೆ ಪ್ರತಿ ಕ್ಷಣವೂ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾಳೆ. ರುಚಿಕರ ಹೊಸ 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 ಭಗವಂತನ ಮಹಿಮೆಗಳನ್ನು ಸ್ತೋತ್ರ ಮಾಡ್ತಾ ಇರುವಾಗ ಪರಮಾತ್ಮ ಅಂತಾನೆ, ಹಾಂ ಭಾಳ ರುಚಿಯಾಗಿದೆ ಅಂತ ತಿಳ್ಕೊಳುತ್ತೆ. ನನ್ನ ಗಂಡಂದ್ರು ಹೊರಗೆ ಹೋಗಿರ್ತಾರೆ. ಕೆಲವು ಸಲ ಈಗಂತೂ ಕಾಡಿಗೆ ಹೋಗ್ತಾರೆ, ನೀರು ತರಲಿಕ್ಕೆ ಹೋಗ್ತಾರೆ, ಮತ್ತು ಬೇಟೆ ಆಡ್ಲಿಕ್ಕೆ ಹೋಗ್ತಾರೆ, ಮತ್ತು ಯಾರಾದ್ರು ಸಹಾಯ ಕರೆದ್ರೆ ಅವ್ರು ಸಹಾಯ ಮಾಡ್ಲಿಕ್ಕೆ ಹೋಗಿರ್ತಾರೆ. ಯಾವಾಗ ಗಂಡಂದ್ರೆ ಮನೆಗೆ ಬರ್ತಾರೆ, ಹಾಗೆ ನಾನು ಬಾಗಿಲಲ್ಲಿ ನಿಂತುಕೊಂಡು ನಗುತ್ತಾ ಸ್ವಾಗತ ಮಾಡ್ತೇನೆ. ದ್ರೌಪದಿ ಮಾತಿನ ಕಡೆ ಲಕ್ಷ್ಯ ಕೊಡಿ. ಗಂಡ ಹೆಂಡಂದಿರಲ್ಲಿರುವ ಸಂಬಂಧ ಹೇಗಿರಬೇಕು ಅಂತ ತಿಳ್ಕೊಂಡು, ಕ್ಷೇತ್ರಾತ್ ವನಾತ್ವಾ ಗ್ರಾಮಾತ್ವಾ ಭರ್ತಾರಂ ಗೃಹಮಾಗತಂ ಅಭ್ಯುತ್ಥಾಯಾಭಿನಂದಾಮಿ ಆಸನೇನ ಉದಕೇನ ಚ. ಬಂದಾಕ್ಷಣಕ್ಕೇನೆ ಅವರಿಗೆ ಆಸನ ಕೊಡ್ತೀನಿ, ಕುಡಿಲಿಕ್ಕೆ ನೀರು ತಂದು ಕೊಡ್ತೀನಿ. ಏನು ರೀ, ನಾನು ದಣದೀನಿ, ನೀವು ದಣದಿರಿ, ಅದು ನೀವೇ ನೀರು ಕುಡೀರಿ. ಒಂದು ನೀರಿಗೂ ನಾ ಹೇಳ್ಬೇಕೇನ್ರಿ ಅಂತ ಅನ್ನೋದಲ್ಲ. ಅಲ್ಲಿದ್ದ ಭಗವಂತನ ಆರಾಧನೆ. ಆ ವ್ಯಕ್ತಿ ದೇವರಲ್ಲ, ಗಂಡ ದೇವರಲ್ಲ, ಗಂಡನಲ್ಲಿ ದೇವರಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಗಂಡನ ಮನೆ ಉಳಿತಾಯ ಮಾಡ್ತೇನೆ. ದ್ರೌಪದಿ ಹೇಳ್ತಾಳೆ, ಸತ್ಯಭಾಮ 5 ಮಂದಿ ಗಂಡದ ನಾಯಿನ ಅಡುಗೆ ಮಾಡ್ತೀನಲ್ಲ, ಒಂದು ಭಾಂಡಿ ಯಾವ ಸೇವಕರಿಗೂ ತಿಕ್ಕಲಿಕ್ಕೆ ಕೊಡೋದಿಲ್ಲ ನಾನು. ಈಗ ಯಾರು ಪಾತ್ರೆ ತಿಕ್ಕವ್ರನ್ನ ಇಟ್ಕೊಂಡಿರ್ತಾರೆ. ಪ್ರಮೃಷ್ಟ ಭಾಂಡ, ನನ್ನ ಗಂಡರಿಗೋಸ್ಕರ ನಾನೇ ಅಡುಗೆ ಮಾಡ್ತೇನೆ. ಮೃಷ್ಟ ಅನ್ನ ಮನಸ್ಸಿಗೆ ಬಂದಾಗೆಲ್ಲ ಅವ್ರಿಗೆ ಯಾವಾಗ ಬೇಕೋ ಆ ಟೈಮಿಗೆ ಸರಿಯಾಗಿ ಅವ್ರಿಗೆ ಹಸಿಯಾಗುವ ಸಮಯದಲ್ಲಿ ಕಾಲೇ ಭೋಜನದಾಯಿನಿ. ಸಂಯತ, ಯಾವಾಗಲೂ ಅಲರ್ಟ್ ಇರ್ತೇನೆ. ಗುಪ್ತ ಧಾನ್ಯಾಚ, ಮನೆಯಲ್ಲಿ ಒಂದು ಸ್ವಲ್ಪ ಸಾಮಾನು ಹಾಳು ಮಾಡಂಗಿಲ್ಲ ರೀ. ಹಾಲು ಉಕ್ಕಿಸಿದೆ, ಅಕ್ಕಿ ಕೆಳಗೆ ಬೆಳೆಸಿದೆ, ಹೆಚ್ಚಿಗೆ ಪದಾರ್ಥ ಮಾಡಿ ತಿಪ್ಪಿಗೆ ಹಾಕಿದೆ, ಇದು ಯಾವುದು ಮಾಡೋಂಗಿಲ್ಲ. ಭಾಳ ಸರಿಯಾಗಿ ಗುಪ್ತ ಧಾನ್ಯ, ಒಂದು ಸ್ವಲ್ಪ ಕೂಡ ನನ್ನ ಗಂಡಂದಿರು ಗಳಿಸಿ ತಂದದ್ದನ್ನು ವ್ಯರ್ಥ ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ನಮ್ಮಲ್ಲಿ ಮಾಡಿಡೋದು, ಆಮೇಲೆ ತಿಂದೀವಿ ಬಿಟ್ಟು ಮರುದಿವಸ ಯಾವ ಅನ್ನವನ್ನು ಬ್ರಹ್ಮ ಅಂತ ಕರಿತೇವೆ, ಯಾವ ಅನ್ನವನ್ನು ಪರಮಾತ್ಮ ಅಂತ ಕರಿತೇವೆ, ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಉಪನಿಷತ್ತು ಹೇಳ್ತಾರೆ. ಅನ್ನದ ಬಗ್ಗೆ ತಿರಸ್ಕಾರ.
ಆಚಾರ್ಯ ಭಾಳ ಒಳ್ಳೆ ಮಾತು ಹೇಳಿದ್ರಿ. ಅನ್ನ ಬ್ರಹ್ಮಲ್ಲ, ಹಾಗಾದರೆ ಹೋಟೆಲ್ನಿಂದ ನಾನು ಯಾವುದೋ ಝೊಮ್ಯಾಟೊ ಪೊಮ್ಯಾಟೊ ಅಂತ ಕೊಂಡಿದ್ದಲ್ಲ, ಝೊಮ್ಯಾಟೋನೇ ಖಾನಲ್ಲಿ ಹಾಕಿದ್ದೇನವಲ್ಲ, ಅದು ಕೂಡ ಬ್ರಹ್ಮಲ್ಲೇನು? ಆ ಅನ್ನ ಬ್ರಹ್ಮ ಅಲ್ಲ. ಆ ಅನ್ನ ನಿಷಿದ್ಧವಾದ ಅನ್ನ, ಅಲ್ಲಿ ದೈತ್ಯರ ಸನ್ನಿಧಾನ ಇರುತ್ತೆ. ಯಾಕೆ? ಅಪವಿತ್ರ ಸ್ಥಿತಿಯಲ್ಲಿ ಅಪವಿತ್ರ ವ್ಯಕ್ತಿಗಳು ಮಾಡಿ ಅಪವಿತ್ರವಾಗಿ ಕಾಲಿನಲ್ಲಿ ಬೂಟು ಚಪ್ಪಲಿ ಹಾಕ್ಕೊಂಡು ನಿಮ್ಗೆ ತಂದು ಕೊಡ್ತಾರೆ. ಅಪವಿತ್ರವಾದ ಜಾಗದಲ್ಲಿ ಕೂಡ್ಲಿಕ್ಕೆ ದೇವರೇ ನಮ್ಮ ಕೈಯಾಗೇನು ಗೊಂಬೆನು? ಭಾಳ ಮಡಿಯಲ್ಲಿ ಅವನಿಗೆ ಆಹಾರ ಕೊಡಬೇಕಾಗ್ತದೆ. ಸುಸಂವೃಷ್ಟ ನಿವೇಶನ, ಇದೊಂದು ಶ್ಲೋಕ ನೆನಪಿಟ್ಟುಕೊಳ್ಳಿ ಸಾಕು. ನಂದಲ್ಲ, ಮತ್ತು ಮಹಾಭಾರತದ ವನಪರ್ವದ 233ನೇ ಅಧ್ಯಾಯ 26ನೇ ಶ್ಲೋಕ. ಪ್ರಮೃಷ್ಟ ಭಾಂಡ ಮೃಷ್ಟಾನ್ನ ಕಾಲೇ ಭೋಜನದಾಯಿನಿ ಸಂಯತ ಗುಪ್ತಧಾನ್ಯ ಚ ಸುಸಂವೃಷ್ಟ ನಿವೇಶನ. ಹೆಣ್ಮಕ್ಕಳ ಜವಾಬ್ದಾರಿ, ಪಾತ್ರೆ ನಾನೇ ತೆಗ್ತೇನೆ. ಏನು ರೀ ಆಚಾರ್ಯ, ಕೆಲಸದವ್ರು ಸಿಗ್ತಾರಲ್ಲ, ಕೆಲಸದವರು ತಿಕ್ಕಿದ ಮೇಲೆಯೂ ಕೂಡ ನೀವು ಅದನ್ನು ತೊಳೆದು ಗಲಬರಿಸಿಡಿ, ಅಟ್ಟಾದರೂ ಮಾಡಿ. ಅವರು ತೊಳೆದ ನಂತರ ಅವರಿಗೆ ಮುಸುರಿ ಪೂರ್ತಿ ಗೊತ್ತಿರೋದಿಲ್ಲ, ಮುಸುರಿ ನೀರಿನಿಂದ ತೊಳೆದಿರ್ತಾರೆ. ಒಳಗೆ ಅವರು ಯಾರ ಜಾತಿಯವರು ಏನೋ ಯಾರಿಗೆ ಅಂತ ಗೊತ್ತಿಲ್ಲ, ಹಸಿ ಉಳಿದಿರ್ತದೆ. ಅದನ್ನೇ ತೆಗೆದುಕೊಂಡು ಅಡುಗೆ ಮಾಡಿದರೆ ದೇವರು ಸ್ವೀಕಾರ ಮಾಡೋದಿಲ್ಲ. ಗಲಬರಿಸಿ ಇಡಬೇಕು. ಅಡುಗೆ ನಾವು ಸ್ವತಃ ಮಾಡಬೇಕು, ಹೆಣ್ಮಕ್ಳು ಸ್ವತಃ ಮಾಡಬೇಕು, ಹೊರಗೆ ನಾನು ತರಿಸ್ಬಾರ್ದು. ಹೆಣ್ಮಕ್ಳು ಯಾವಾಗ ಅಡುಗೆ ಮಾಡೋ ಸ್ಥಿತಿಯಲ್ಲಿಲ್ಲ, ತಿಂಗಳ 3-4 ದಿವಸ ಹೊರಗಿರ್ತಾರಲ್ಲ, ಅವಾಗ ಗಂಡಸರು ಮಾಡಬೇಕು, ಹೊರಗಿಂದ ತರಿಸ್ಬಾರ್ದು. ಯಾಕೆ ಅಂತಂದರೆ ಹೆಣ್ಮಕ್ಳು ಅನ್ನ ಮಾಡೋದು ಅಂತ ತಿಳ್ಕೊಂಡಂತಂದ್ರೆ ಅವರ ವೈಶ್ವದೇವ ಅದು. ಗಂಡಂದ್ರಂತೂ ಪೂಜೆ ಆದಮೇಲೆ ನೈವೇದ್ಯ ವೈಶ್ವದೇವ ಮಾಡ್ತಾರೆ. ಏನು ರೀ ಆಚಾರ್ಯ, ನಮ್ಮ ಗಂಡು ವೈಶ್ವದೇವನೇ ಮಾಡೋಂಗಿಲ್ಲ, ನೈವೇದ್ಯನೇ ತೋರಿಸಂಗಿಲ್ಲ. ಅವ್ರು ಬಿಡಲಿ, ನೀವು ಅಡುಗೆ ಮಾಡುವಾಗ ಪರಮಾತ್ಮನಿಗೆ ಇದು ವೈಶ್ವದೇವ ಅಂತ ತಿಳ್ಕೊಂಡು ಒಲೆಯನ್ನು ಹೊತ್ತಿಸುವಾಗ, ಗ್ಯಾಸ್ ಅಲ್ಲ, ಒಲೆಯನ್ನು ಹೊತ್ತಿಸುವಾಗ ಪರಶುರಾಮ ದೇವರು ಇದನ್ನು ಈ ಅಡಿಗೆಯನ್ನು ಮಾಡಲಿ, ಪರಶುರಾಮ ದೇವರಿಗೆ ಅದು ಪೂರ್ತಿಯಾಗಿರ್ತಕ್ಕಂಥ ಆಹುತಿ. ಯಾಕೆ ನಾವು ವೈಷ್ಣದೇವ ಮಾಡುವಾಗ ಪರಶುರಾಮ ದೇವರು ಧ್ಯಾನ ಮಾಡ್ತೀವಿ. ಯಾವ ಶ್ಲೋಕ? ಅಂಗಾರ ತೊಂಡ, ಹಾಂ, ಅಂಗಾರ ವರ್ಣಮಭಿ ತೊಂಡ ಪ್ರಭಾಭಿ ಅಂತನ್ನೋ ರೀತಿಯಾಗಿ ಪರಶುರಾಮ ದೇವರ ನಾವು ಪ್ರಾರ್ಥನೆ ಮಾಡ್ತೇವೆ ವೈಶ್ವದೇವದ ಆರಂಭದಲ್ಲಿ. ಅದೇ ರೀತಿಯಾಗಿ ಪರಶುರಾಮ ದೇವರನ್ನು ಧ್ಯಾನ ಮಾಡಿ ದೇವರ ನಾಮ ಹೇಳುತ್ತಾ, ಗಂಡನಿಗೆ ಬೈತಾ ಇಲ್ಲ, ಏನು ಅಡುಗೆ ಇಟ್ಕೊಳ್ಳೋಕೆ ಆಗಂಗಿಲ್ಲ, ನಾನೇ ಅಡುಗೆ ಮಾಡಬೇಕು, ಇದೇ ನನ್ನ ಹಣೆವಾರ, ಬೇರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಹಾಗಾಯ್ತು ಹಿಂಗಾಯ್ತು ಬೈಕೋತ ಅಡುಗೆ ಮಾಡೋದಲ್ಲ, ದೇವರ ನಾಮ ಹೇಳ್ತಾ ಅಡುಗೆ ಮಾಡಬೇಕು. ಕಾಲೇ ಭೋಜನದಾಯಿನಿ, ಯೋಗ್ಯ ಸಮಯದಲ್ಲಿ ಅವರಿಗೆ ಹಸಿವಾದಾಗ ನಾನು ಊಟಕ್ಕೆ ಹಾಕ್ತೇನೆ. ಈಗ ಆಗಂಗಿಲ್ಲ ರೀ, ಸ್ವಲ್ಪ ಲೇಟಾಗಿ ಮಾಡ್ತೀನಿ, ದ್ರೌಪದಿ ಎಂದು ಹಾಗೆ ಹೇಳಲಿಲ್ಲ. ಸಂಯತ, ಯಾವಾಗಲೂ ಅಲರ್ಟ್ ಇರ್ತೀನಿ, ಎಲ್ಲಿ ಯಾವ ಪದಾರ್ಥ ಕೆಳಗೆ ನೀರು ಬೀಳಿಸೋದಾಗಲಿ, ಹಾಲು ಉಕ್ಕಿಸೋದಾಗಲಿ, ಕೈಯಾಗಿಂದ ಭಾಂಡಿ ಬೀಳಿಸೋದಾಗಲಿ ನಾನು ಮಾಡೋಂಗಿಲ್ಲ. ಅಷ್ಟು
ಸೂಕ್ಷ್ಮ ವಿಚಾರವನ್ನು ದ್ರೌಪದಿ ಹೇಳ್ತಾ ಇದ್ದಾಳೆ. ಗುಪ್ತ ಧಾನ್ಯ, ಮನೆಗೇನು ಸಾಮಾನು ಬರ್ತದೆ, ಕಿರಾಣಿ ಸಾಮಾನುಗಳನ್ನು ಸರಿಯಾಗಿ ಸ್ವಚ್ಛವಾಗಿ ಅವು ಕೆಡದಂತೆ ಇಡ್ತೀನಿ, ಎಂದೂ ಕೆಡ್ಸಂಗಿಲ್ಲ ನಾನು. ಅಲ್ಲೇ ಉಳಿದು ಬಿಡ್ತದೆ, ಮರ್ತೇ ಬಿಡ್ತೇವೆ, ಕೆಟ್ಟೋಗ್ಬಿಡ್ತದೆ. ಪದಾರ್ಥ ಕೆಡಿಸೋದು ಅಂತಂದರೆ ಮನೆಗೆ ಬಂದರೆ ಪದಾರ್ಥ ಲಕ್ಷ್ಮೀದೇವಿ ಅವಳನ್ನು ತಿರಸ್ಕಾರ ಮಾಡಿದಂತೆ, ಅವಳ ಅಂತರ್ಗತನಾದ ಪರಮಾತ್ಮನನ್ನು ತಿರಸ್ಕಾರ ಮಾಡಿದಂತೆ. ಸುಸಂಭೃಷ್ಟ ನಿವೇಶನ, ನನ್ನ ಮನೆಯನ್ನು ನಾನೇ ಕಸ ಬಳಿದು ಒರೆಸ್ತೇನೆ. ದ್ರೌಪದಿ ಹೇಳುವ ಮಾತು, ಯಾವಳ ಕೈಯಲ್ಲಿ 60,000 ದಾಸದಾಸಿಯರಿದ್ದರು, 60,000 ದಾಸದಾಸಿಯರಿದ್ದರೂ ಕೂಡ ತಾನೇ ಸ್ವತಃ ಅಡುಗೆಯನ್ನು ಮಾಡ್ತಾಯಿದ್ಲು ಪಾಂಡವರಿಗಾಗಿ. ವನವಾಸದಲ್ಲಂತೂ ಎಲ್ಲ ಋಷಿ ಮುನಿಗಳಿಗೂ ಅಕ್ಷಯ ಪಾತ್ರೆ ಎದುರು ಕೂತ್ಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು, ಅದನ್ನು ಅಂತಂದು ಋಷಿಗಳಿಗೆ ಮುನಿಗೆಲ್ಲ ಬಡಿಸ್ಬೇಕು. ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವೈಶಿಷ್ಟ್ಯವನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳು. ಶ್ರೀಮದಾಚಾರ್ಯರ ತಂದೆಯಾದ ಮಧ್ಯಗೆಯ ಭಟ್ಟರು ದ್ರೌಪದಿ ಕೈಯಿಂದ ಅನ್ನ ಉಂಡಿದ್ರು, ಅದರಿಂದಾಗಿ ಇಲ್ಲಿ ಶ್ರೀಮದಾಚಾರ್ಯ ಅಂತ ಮಗನನ್ನು ಪಡೆಯಲಿಕ್ಕೆ ಸಮರ್ಥರಾದ. ಆ ರೀತಿಯಾಗಿರ್ತಕ್ಕಂಥ ವರ್ಣನೆ ಬರ್ತದೆ. ಅತಿರಸ್ಕೃತ ಸಂಭಾಷ, ಎಂದೂ ಗಂಡಂದ್ರನ್ನ ತಿರಸ್ಕೊಂಡು ಹೋಗ್ರಿ, ನಮಗೆಲ್ಲ ಹೇಳಲಿಕ್ಕೆ ಬರಬೇಡ್ರಿ ಅಂತ ನಾ ಎಂದಿಗೂ ಅನ್ನಲಿಲ್ಲ. ಈ ರೀತಿ ಅಂತಕ್ಕಂಥ ಹೆಣ್ಮಕ್ಳಿದ್ದಾರಲ್ಲ ಅಂಥವ್ರ ಸಂಘ ನಾನು ಮಾಡೇ ಇಲ್ಲ. ದುಸ್ತ್ರೀಯೋ ನ ಅನುಸೇವತಿ, ದುಷ್ಟ ಸ್ತ್ರೀಯರ ಸೇವೆಯನ್ನು, ಅವರ ಮಿತ್ರತೆಯನ್ನು ನಾನು ಮಾಡೋದಿಲ್ಲ. ಅನುಕೂಲವತಿ ನಿತ್ಯಂ, ಗಂಡಂದು ಹೇಗೆ ಬೇಕು ಹಾಗೆ ನಾನು ಬದಲಾಗ್ತೇನೆ. ಅವ್ರು ಅನುಕೂಲ ಮಾಡ್ಕೊಳ್ಳೋ ನನ್ನ ಧರ್ಮ. ಯಾಕೆ ಅಲ್ಲಿದ್ದ ದೇವರು ನನ್ನ ಅವನಿಗೆ ಸಂತುಷ್ಟನಾಗಬೇಕಲ್ಲ. ಭವಾಮಿ ಅನಲಸ ಸದಾ, ನಾನು ಎಂದೂ ಆಲಸ್ಯ ಮಾಡಿಲ್ಲ, ಮಾಡಂಗಿಲ್ಲ. ಅನರ್ಮ ಚಾಪಿ ಹಸಿತಂ ದ್ವಾರಿಸ್ಥಾನಂ ಅಭೀಕ್ಷಣಶಃ, ಗಂಡಂದ್ರ ಜೊತೆಗೆ ಮಾತ್ರ ನಾನು ಸಂತೋಷದಿಂದ ಅವ್ರು ಹೇಳಿದಾಗ ನಕ್ಕೋತಿರ್ತೀನಿ. ಆದರೆ ಎಂದಿಗೂ ನನ್ನ ನಗು ಮನೆ ಹೊರಗೆ ಕೇಳಿಸೋದಿಲ್ಲ. ಮನೆ ಹೆಣ್ಣು ಮಕ್ಕಳ ನಗು ಹೊರಗೆ ಕೇಳಿಸಿದರೆ, ಮನೆ ಹೊರಗೆ ಕೇಳಿಸಿದರೆ ಲಕ್ಷ್ಮೀದೇವಿ ಹೊರಟೋಗ್ಬಿಡ್ತಾಳೆ. ಎಂದಿಗೂ ನಾನು ಅನರ್ಮ ಚಾಪೆ ಅಚೇತಂ, ಗಂಡ ಇಲ್ಲದೆ ಇದ್ದಾಗ ಕಿಟಕಿಯಲ್ಲಿ ಬಂದು ನಿಂತು ನೋಡ್ಕೋತ ನಿಂತಿರೋದು, ಬಾಗಲ್ದಾಗ ನಿಂತು ಎರಡ ಜೊತೆ ಹರಟಿ ಹೊಡೆಯೋದು ನಾನು ಎಂದೂ ಮಾಡಿಲ್ಲ. ಎಲ್ಲೆಲ್ಲಿ ತಮೋಗುಣದ ಸ್ಥಾನ ಇದೆ. ಅವಸ್ಕರೇ ಚಿರಸ್ಥಾನಂ ನಿಷ್ಕುಟೇಟು ಚ ವರ್ಜಯೇ, ಎಲ್ಲಿ ಕಸ ಇದೆ ಅಲ್ಲಿ ಹೋಗಂಗಿಲ್ಲ. ನಮ್ಮಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು, ಸಂಜೆನೇ ಕಸ ಎಸಿಬೇಡ್ರಿ ಅಂತ ತಿಳ್ಕೊಂಡಂತೇಳಿ. ಯಾಕೆ? ಕಸಬಾರ್ಗಿ ಇದರಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮಲ್ಲಿ ಕಸಬಾರಿಗೆ ಅಂತ ದಾಟೋದಿಲ್ಲ, ಕಸಬಾರಿನ ಕಾಲಿನಿಂದ ಮುಟ್ಟೋದಿಲ್ಲ. ಯಾಕೆ? ಆಕಿ
ನಮ್ಮ ಹೃದಯದಲ್ಲಿದ್ದ ಎಲ್ಲ ಕಸ ಬಳಿದು ಹೊರಗೆ ಹಾಕಬೇಕಲ್ಲ. ಭಾರತೀದೇವಿ, ಲಕ್ಷ್ಮೀದೇವಿ, ಭಾರತೀದೇವಿ. ಆದರೆ ಅದ್ರ ಜೊತೆಗೆ ಎಷ್ಟೇ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್. ಯಾರೋ ಆಂಗ್ಲರು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ದ್ರೌಪದಿ ಹೇಳ್ತಾ ಇದ್ದಾಳೆ, ಕಸ ಇದ್ದಲ್ಲಿ ನಾನು ಇರೋದಿಲ್ಲ. ಮನೆಯಾಗ ಹೊಲಸಿತ್ತು ಅಂತ ತಿಳ್ಕೊಂಡಂತಂದರೆ ನಾನು ಲಕ್ಷ್ಮೀದೇವಿ ಆ ಮನೆಗೆ ಬರೋದೇ ಇಲ್ಲ. ಯಾವ ಮನೆ ಯಾವಾಗಲೂ ಕಸ ಬಳಿದು ಸಾರೆ ಒರೆಸಿ ಚಮ ಅಂತ ಹೊಳ್ತಿರ್ಬೇಕು, ಆ ಮನೆಗೆ ಲಕ್ಷ್ಮೀದೇವಿ, ದ್ರೌಪದಿ ದೇವಿ ಬರ್ತಾರೆ. ನಾನು ಗಂಡನಲ್ಲಿ ದೇವರನ್ನು ತಿಳ್ಕೊಂಡ ಮೇಲೆ ಗಂಡನಿಗೆ ಯಾವ ಸೇರ್ತದೆ ಅದು ನನಗೆ ಸೇರ್ತದೆ. ಗಂಡನಿಗೆ ಯಾವ ಸೇರೋದಿಲ್ಲ ನನಗೂ ಸೇರೋದಿಲ್ಲ. ಯಚ್ಚ ಭರ್ತಾನ ಪಿಬತಿ ಯಚ್ಚ ಭರ್ತಾನ ಸೇವತೆ ಯಚ್ಚ ನಾಶ್ನಾಮಿ ತೇ ಭರ್ತ ಸರ್ವಂ ತತ್ವರ್ಜಯಾಮ್ಯಹಂ. ಯಾವ ಪೇಯ ನನ್ನ ಗಂಡನಿಗೆ ಪ್ರಿಯವಲ್ಲ, ನನ್ನ ಗಂಡನಿಗೆ ಮಜ್ಜಿಗೆ ಸೇರಂಗಿಲ್ಲ, ನಾನು ಬಿಟ್ಬಿಡ್ತೆ. ನಿಮಗೆ ಸೇರಲಾರ್ದು ಬಿಟ್ಬಿಡ್ರಿ, ನಂಗೆ ಸೇರ್ತೇನೆ, ನಾನು ತಗೋತೀನಿ ಅನ್ನುವ ರೀತಿಯಲ್ಲಿ ನಾನು ಎಂದಿಗೂ ಹೇಳಿಲ್ಲ. ಸತ್ಯಭಾಮ, ನನ್ನ ಗಂಡನಿಗೆ ಯಾವ ಪೇಯ ಸೇರ್ತದೆ ಅದನ್ನೇ ನಾನು ಕುಡಿತೇನೆ. ನನ್ನ ಭರ್ತನಿಗೆ ಯಾವ ಊಟ ಸೇರ್ತದೆ ಅದನ್ನೇ ಕೊಡಿ. ಅವ್ನು ಚಿತ್ರಾನ್ನ ಸೇರ್ತದೆ, ನನಗೆ ಚಿತ್ರಾನ್ನ ಸೇರ್ತದೆ. ಅವ್ನು ಸೇರಂಗಿಲ್ಲ, ನಾನು ಚಿತ್ರಾನ್ನ ಮುಟ್ಟಂಗಿಲ್ಲ. ಯಾಕೆ? ನನಗೆ ಪತಿದೇವನ ಪ್ರಸಾದ ನನಗೆ ಬೇಕು. ಅವನು ಸೇರದೇ ಇದ್ದದನ್ನು ಅವನು ತೆಗೆದುಕೊಳ್ಳೋದಿಲ್ಲ. ಯಥೋಪದೇಶಂ ನಿಯತ ವರ್ತಮಾನ ವರಾಂಗನೆ. ನನ್ನ ಗಂಡ ಹೀಗೆ ಮಾಡು ಹಾಗೆ ಮಾಡು ನನಗೆ ಉಪದೇಶ ಕೊಡ್ತಾನೆ, ಅದನ್ನು ತಪ್ಪದೇ ಮಾಡ್ತೇನೆ. ನನ್ನ ಗಂಡ ದೇವರು ಅಂತಂದಮೇಲೆ ದೇವರನ್ನು ನಾನು ಆರಾಧನೆ ಮಾಡಬೇಕಾಗಿದ್ದರೆ ನಾನು ಕೂಡ ಅಲಂಕೃತರಾಗಿರಬೇಕಲ್ಲೇನು? ಯಾಕೆ? ಲಕ್ಷ್ಮೀದೇವಿ ದೇವರನ್ನು ಪೂಜೆ ಮಾಡ್ತಾಳೆ. ಲಕ್ಷ್ಮೀದೇವಿ ಅಂದಾದರೂ ಅಲಂಕಾರ ರಹಿತಳಾಗಲ್ಲೇನು? ಸ್ವಲಂಕೃತ ಸುಪ್ರಯತ ಭರ್ತೃಪ್ರಿಯಹಿತೇರದ. ನಾನು ಯಾವಾಗಲೂ ಚೆನ್ನಾಗಿ ಅಲಂಕಾರ ಮಾಡ್ಕೋತೀನಿ. ಯಾಕೆಂದರೆ ಮುತ್ತೈದರಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಲಕ್ಷ್ಮಿ ಗಂಡನ ಸೇವೆ ಮಾಡುವಾಗ ಲಕ್ಷ್ಮೀದೇವಿ ದೇವರನ್ನ ಸೇವೆ ಮಾಡಲಿಕ್ಕತ್ತಾಳ ಅಂತ ಅನುಸಂಧಾನ ನಾನು ಮಾಡ್ತೇನೆ. ಗಂಡನಿಗೆ ಪ್ರಿಯವಾದದ್ದನ್ನು ಹಿತವಾದದ್ದನ್ನು ಎರಡನ್ನು ನಾನು ನೋಡ್ಕೊಳ್ತೇನೆ. ನಮ್ಮ ಮನೆಯೊಳಗೆ ಏನು ಉತ್ಸವ ಆಗ್ತದಲ್ಲ, ಆ ಉತ್ಸವ ಕಡೆಗೆ ನಾನೇ ಮಾಡ್ತೀನಿ. ಭಿಕ್ಷಾ ಬಲಿಶ್ರಾದ್ದಮಿತಿ ತಾಲಿ ಪಾಕಾಶ್ಚ ಪರ್ವಸು. ಸ್ವಾಮಿಗಳು ಬ್ರಾಹ್ಮಣರು ಬಂದಾಗ ನಾನೇ ಅಡುಗೆ ಮಾಡ್ತೇನೆ. ಆಗಿನ ಕಾಲಕ್ಕೆ ಸನ್ಯಾಸಿಗಳು, ಪೀಠಾಧೀಶರಲ್ಲ, ಬಿಡಿ ಸನ್ಯಾಸಿಗಳು ಭಿಕ್ಷೆ ಬೇಡಲಿಕ್ಕೆ ಹೋದಾಗ ಮುತ್ತೈದೆ ಮಾಡಿದ ಅಡುಗೆಯನ್ನು ತಪ್ಪದೇ ಸ್ವೀಕಾರ ಮಾಡ್ತಿದ್ರು. ಆನಂತರ ಹೋಮಕ್ಕೆ ಬೇಕಾದ ಅನ್ನ ನಾನೇ ಮಾಡಿಕೊಡ್ತೇನೆ. ಊಟದ ಅಡುಗೆ ನಾನೇ ಮಾಡ್ತೇನೆ. ಅತಿಥಿಗಳು ಬಂದರೆ ಗಾಬರಿ ಆಗೋದಿಲ್ಲ. ಏನು ರೀ 8-10 ಮಂದಿ ಬಂದರೆ ಅಡುಗೆ ಯಾರು ಮಾಡೋರು ಅಂತ ಅನ್ನಂಗಿಲ್ಲ. ನಾನೇ ಮಾಡ್ತೇನೆ. ಮಾನ್ಯಾನ ಮಾನ ಸತ್ಕಾರ. ಬಂದಿರತಕ್ಕಂಥ ಅತಿಥಿಗಳಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ಅವ್ರು ಹೇಳಿದ ನಿಯಮಗಳನ್ನು ಪರಿಪಾಲನೆ ಮಾಡ್ತೇನೆ. ಅದಕ್ಕೋಸ್ಕರ ನನ್ನ ಗಂಡನ ನನ್ನ ಮೇಲೆ ಪ್ರೀತಿ ಮಾಡ್ತಾರೆ. ದ್ರೌಪದಿ ನಮ್ಮನ್ನು ಮೀರಿ ಇಲ್ಲ. ದ್ರೌಪದಿ ನಮ್ಮನ್ನು ಶುದ್ಧಾಂತಃಕರಣದಿಂದ ಪ್ರೀತಿಸ್ತಾಳೆ. ದ್ರೌಪದಿ ನಮಗೋಸ್ಕರ ತ್ಯಾಗ ಮಾಡ್ತಾಳೆ. ಆದ್ದರಿಂದಾಗಿ ಈ ಭಾವನೆಯಿಂದ ನನ್ನ ಗಂಡಂದರು ನನಗೆ ಅತ್ಯಂತ ಪ್ರೀತಿ ಮಾಡ್ತಾರೆ. ಪ್ರೀತಿಯಲ್ಲಿ ಏನಿರ್ತದೆ ಅಂತಿಕೊಂಡಂತಂದರೆ ಸಹಮತಿ ಇರ್ತದೆ. ಅದಕ್ಕೋಸ್ಕರ ನನ್ನ ಗಂಡಂದರು ಸ್ಥಾನಕ್ಕೆ ಹೋಗ್ಬೇಕಾದ್ರು ದ್ರೌಪದಿ ಸ್ನಾನಕ್ಕೆ ಹೋಗೋಣೇನು ಅಂತ ಕೇಳ್ತಾರೆ.
ದ್ರೌಪದಿ ಹೊರಗೆ ಹೋಗಿ ಬರ್ತೀವಿ ಅಂತಿಕೊಂಡು ಅಂತ ಹೇಳ್ತಾರೆ. ನಾನು ಅವಶ್ಯವಾಗಿ ಹೋಗಿ ಬರ್ರಿ ಅಂತಿಕೊಂಡು ಅಂತ ಹೇಳ್ತೇನೆ. ದ್ರೌಪದಿ ಆ ಸಾಮಾನು ತರುಣೇನು, ಅವರು ನನಗೆ ಸಹಾಯ ಮಾಡ್ತಾರೆ ನನ್ನ ಗಂಡಂದರು. ಗಂಡ ನಾನು ಕುರ್ಚಿ ಮೇಲೆ ಕೊಡ್ತೀನಿ, ಕೂತಲ್ಲಿ ನನಗೆಲ್ಲ ಬೇಕು ಅನ್ನೋದು. ನನಗೆಲ್ಲ ಕಾರ್ಯದಲ್ಲೂ ನನ್ನ ಗಂಡಂದರು ಸಹಕಾರ ಮಾಡ್ತಾರೆ. ಪತ್ಯಾಶ್ರಯೋ ಮೇ ಧರ್ಮೋ ಮತ ಸ್ತ್ರೀಣಾಂ ಸನಾತನಃ. ಜಗತ್ತಿನ ಎಲ್ಲ ಸ್ತ್ರೀಯರಿಗೆ ನನ್ನ ಸಂದೇಶ ಏನು ಗೊತ್ತೇನು ಸತ್ಯಭಾಮ? ಗಂಡನ ಆಶ್ರಯದಲ್ಲಿರುವುದು. ನಾನು ಅವನಿಗಿಂತ ಹೆಚ್ಚು ಕಲ್ತಿರ್ಬೋದು, ಅವನಿಗಿಂತ ಹೆಚ್ಚು ಗಳಿಸ್ತಿರ್ಬೋದು, ಅವನಿಗಿಂತ ನಾನು ಸುಂದರ ಇರ್ಬೋದು, ಆದರೆ ಅವನು ಹೀರೋ, ನಾ ಹೀರೋಯಿನ್. ನನಗೆ ಗಂಡನೇ ನನ್ನ ಆಶ್ರಯ. ಯಾಕೆ? ಅಲ್ಲಿದ್ದ ದೇವರು ನನಗೆ ಆಶೀರ್ವಾದ ಮಾಡ್ತಾನೆ. ಅವನನ್ನು ನಾನು ಅನುಸರಿಸಲಿಲ್ಲ ಅಂತಂದರೆ ದೇವರು ನನಗೆ ಆಶೀರ್ವಾದ ಮಾಡೋಂಗಿಲ್ಲ. ಅಹಂ ಪತೀನ್ ನಾತಿಶಯೇ. ನಾನು ಎಂದಿಗೂ ನನ್ನ ಗಂಡನ ಮೀರಿ ಹೋಗೋದಿಲ್ಲ. ನಾತ್ಯಶ್ನೇ. ನಾನು ಹೆಚ್ಚಿಗೆ ತಿನ್ನಂಗೂ ಇಲ್ಲ. ಅಂದರೆ ಆರೋಗ್ಯ ಕೆಡುವಟ್ಟು ತಿನ್ನೋದಿಲ್ಲ ಅಂತ ಅರ್ಥ. ಯಾಕೆ? ನಾನು ಹೆಚ್ಚಿಗೆ ತಿಂದು ಅನಾರೋಗ್ಯಗಳಾಗಿ ಹಾಸಿಗೆ ಹಿಡಿದ್ರೆ ನನ್ನ ಗಂಡನ ಸೇವೆ ಮಾಡೋರು ಯಾರು? ನಾತಿ ಭೂಷಯೇ. ಅತಿ ಅಲಂಕಾರ ಮಾಡ್ಕೊಂಬಂಗಿಲ್ಲ, ಸಾತ್ವಿಕ ಅಲಂಕಾರ ಮಾಡ್ಕೊಳ್ತೇನೆ. ನಾಪಿ ಶ್ವಶ್ರೂನ್ ಪರಿವದೆ. ನಾನು ಎಂದಿಗೂ ನನ್ನ ಅತ್ತೆ ಮಾವಂದರಿಗೆ ತಿರುಗಿ ಮಾತಾಡಿಲ್ಲ. ಮಾವ ಇರಲಿಲ್ಲ ಆಕೆಗೆ, ಯಾಕೆಂದ್ರೆ ಪಾಂಡುರಾಜ ಯಾವಾಗ ಸತ್ತು ಹೋಗ್ಬಿಟ್ಟಿದ್ದ. ಅವಳು ಹೇಳ್ತಾಳೆ, ನಾಪಿ ಶ್ವಶ್ರೂಂ ಪರಿವದೆ. ನನ್ನ ಅತ್ತೆಯಾದ ಕುಂತಿಗೆ ಎಂದಿಗೂ ನಾನು ತಿರುಗಿ ಉತ್ತರ ಕೊಟ್ಟಿಲ್ಲ. ಸರ್ವದಾ ಪರ್ಯಂತಿರ್ತೇನೆ. ಯಾವಾಗಲೂ ನಾನು ಅಲರ್ಟ್ ಇರ್ತೇನೆ, ಎಚ್ಚರದಿಂದ ಇರ್ತೇನೆ. ನನ್ನಿಂದ ತಪ್ಪಾಗಬಾರ್ದು. ನನಗೆ ಇಂಥವ್ಳು ತಪ್ಪಿದೆ, ಈ ಸೊಸಿ ಚೋಲೋ ಇಲ್ಲ ಅಂತೇಳಿ ಬೊಟ್ಟು ತೋರಿಸುವಂತೆ ನಾನು ಆಗಬಾರ್ದು. ಈ ನನ್ನ ಹೆಂಡತಿ ಚೆನ್ನಾಗಿಲ್ಲ ಅಂತ ಅವ್ರ ಮನಸ್ಸಿಗೆ ಬರಬಾರ್ದು. ಅಷ್ಟು ನಾನು ಲಕ್ಷ್ಯ ಕೊಡ್ತೀನಿ. ಯಾವಾಗಲೂ ಅಲರ್ಟ್ ಆಗಿದ್ದು ನಾನು ಅವರಿಗೆ ಅನುಕೂಲ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಬರ್ತಾರೋ ವಚಗಾಮಯ್ಯಂ ಗುರು ಶುಶ್ರೂಷಯೈ ವಚ. ಅವ್ರು ಹೇಳಿದಂತೆ ಕೇಳ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಮಾತು ಅವ್ರಿಗೆ ತಿರುಗಿ ಕೇಳ್ತಾರೆ. ಪ್ರೀತಿ ಒನ್ ಸೈಡೆಡ್ ಇರೋಂಗಿಲ್ಲ. ಪ್ರೀತಿ ಎರಡೂ ಸೈಡ್. ಗಂಡನೂ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿಯು ಗಂಡನ ಪ್ರೀತಿಸಬೇಕು. ಅಷ್ಟೇ ಅಲ್ಲ, ಗಂಡನಿಗೆ ಯಾರು ಪ್ರಿಯರೋ ಅವರು ನನಗೆ ಪ್ರಿಯರಾಗಬೇಕು. ಗಂಡನ ಪ್ರೀತಿ ಮಾಡ್ತೇನೆ, ಅತ್ತೆ ಜೋಡಿ ಜಗಳಾಡ್ತೇನೆ, ದ್ರೌಪದಿ ಹೇಳ್ತಾಳೆ, ಸರಿಯಲ್ಲ. ನಿತ್ಯಂ ಆರ್ಯಾಮಹಂ ಕುಂತೀಂ ವೀರಸುಂ ಸತ್ಯವಾದಿನೀಂ ಸ್ವಯಂ ಪರಿಚರಾಮ್ಯೇತಾಂ ಪಾನಾಚ್ಛಾದನ ಭೋಜನೈ. ದಿನಾಲು ಕುಂತಿಗೆ ನಾನೇ ಸೇವೆ ಮಾಡ್ತೀನಿ, ಕುಂತಿಯ ಸೇವೆ ನಾನೇ ಮಾಡ್ತೀನಿ. ಎಷ್ಟು ಬೇಕು ಪಾಪ, ವಯಸ್ಸಾಗಿರುತ್ತೆ, ಅವ್ರಿಗೇನು ಬೇಕು? ಪಾನ ಆಚ್ಛಾದನ ಭೋಜನ. ಸ್ನಾನ ಮಾಡಲಿಕ್ಕೆ ಬಟ್ಟೆ ತೆಗೆದು ಕೊಡ್ತೇನೆ. ಆ ನಂತರ ಕುಡಿಲಿಕ್ಕೆ ನೀರು ಬೇಕಾದಾಗ ಕುಡಿ ನೀರು ಕೊಡ್ತೀನಿ. ಆ ನಂತರ ಅವಳ ಬಟ್ಟೆ ಒಗೆದು ಸರಿಯಾಗಿ ಇಸ್ತ್ರಿ ಮಾಡಿ ಕೊಡ್ತೀನಿ. ಬೆಳ್ಳಕ್ಕೆ ನನ್ನ ಎತ್ತಿ ಊಟಕ್ಕೆ ಹಾಕ್ತೇನೆ. ವಯಸ್ಸಾಗಿರ್ತಕ್ಕಂಥವ್ರಿಗೆ ಏನು ಬೇಕಾಗ್ತದೆ? ನನ್ನ ಸೊಸೆ ಬೆಳ್ಳಕ್ಕೆ ನನಗೆ ಆಹಾರಕ್ಕೆ ಒಟ್ಟಿಗೆ ಆಹಾರ ಹಾಕಬೇಕು. ಮಾಡಲಿಕ್ಕೆ ಹಂಗಿಲ್ಲ, ಮುದುಕರಾಗಿರ್ತಾರೆ. ಅಷ್ಟೇ ಅಲ್ಲ, ಏನು ಹೇಳಬೇಕಾದ್ರೆ ಅವಳನ್ನ ಕೇಳಿ ನಾನು ಕೆಲಸ ಮಾಡ್ತೇನೆ. ಹಿರಿಯರಿಗೆ ಒಂದೇ ಬೇಕಾಗ್ತದೆ, ನಮ್ಮ ಸೊಸೆ ನಮ್ಮನ್ನು ಕೇಳಿ ಮಾಡಬೇಕು ಅಷ್ಟೇ, ಮುಳಿದೇನಿಲ್ಲ. ಆಯ್ತು ಬಿಡು, 5 ಮಂದಿ ಗಂಡಂದು ಕುಂತಿ, ಇಷ್ಟೇ 6 ಮಂದಿನೇ ಇಲ್ಲ ನಿಮ್ಮ ಮನ್ಯಾಗ, ನಿನಗೇನು ಭಾಳ ಜವಾಬ್ದಾರಿ ಇಲ್ಲ ಅನ್ಬೇಡ ಸತ್ಯಭಾಮ. ಅಷ್ಟಾತೀತಿ ಸಹಸ್ರಾಣಿ ಸ್ನಾತಕಾಗ್ರಹ ಮೇದಿನಃ 30 ದಾಸೀಕ ಏಕೈಕೋ
ಯಾನ್ ಬಿವರ್ತಿ ಯುಧಿಷ್ಠಿರ. ನಮ್ಮ ಯಜಮಾನರು ಯುಧಿಷ್ಠಿರರು ಧರ್ಮರಾಜ 88,000 ಸ್ನಾತಕರನ್ನು, ಗೃಹಸ್ಥರನ್ನು, ಸ್ನಾತಕರು ಅಂತಿಕೊಂಡಂತಂದರೆ ಗುರುಕುಲದಿಂದ ಹೊರಗೆ ಬಂದಿದ್ದಾರೆ, ಇನ್ನು ಮದುವೆ ಆಗಿಲ್ಲ ಅಂಥವರು, ಅಂದರೆ ಗ್ರ್ಯಾಜುಯೇಟ್ ಆಗಿದ್ದಾರೆ, ಕಾನ್ವೊಕೇಷನ್ ಆಗಿಲ್ಲ. ಮತ್ತು ಗೃಹಸ್ಥರು 88,000 ಗೃಹಸ್ಥರು. ಆನಂತರ ಅವರ ಸೇವೆಗೆ 30 ಜನ ದಾಸಿಯರು. ದಶಾನ್ನನ್ನಾನಿ ಸಹಸ್ರಾಣಿ ಏಷಾಮನ್ನಂ ಸುಸಂಸ್ಕೃತಂ. ಇದಲ್ಲದೆ ಮತ್ತು 10,000 ಸನ್ಯಾಸಿಗಳು, 98,000 ಮಂದಿ ಮತ್ತು ಅವರಿಗೆ ಸೇವೆ ಮಾಡ್ತಕ್ಕಂಥ ಅವರ ದಾಸಿಯರು. ಏಷಾಮನ್ನಂ ಸುಸಂಸ್ಕೃತಂ ರುಕ್ಮ ಪಾತ್ರೀಭಿರ್ ಯತೀನಾಂ ಊರ್ಧ್ವರೇತಸಾಂ. ಅಷ್ಟು ಜನರಿಗೆ ಬಂಗಾರದ ತಟ್ಟಿಯೊಳಗೆ ನಾನೇ ಬಡಿಸಿ ಕಳಿಸ್ತೇನೆ. ಊಟ ಬಡಿಸುವುದು, ಊಟ ಅಡಿಗೆ ಮಾಡುವುದು, ಇದು ಗೃಹಧರ್ಮಿಣಿ ಮನೆಯ ಯಜಮಾನತೆಯ ಮುಖ್ಯ ಕೆಲಸವಾಗಿದೆ. ಯಾಕೆ? ಅದು ಪವಿತ್ರವಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಿಸರ್ವೇಟಿವ್ ಹಾಕಿರಬಾರ್ದು. ಹೊರಗಿಂದ ತರಿಸೋದು, ಪ್ಯಾಕ್ ತರಿಸೋದು ಅಂತ ತಿಳ್ಕೊಂಡ್ರೆ ವಿಷ ತಿನ್ನೋದು ಅಷ್ಟೇ. ಯಾವಾಗ ಮಾಡಿಟ್ಟಿರ್ತಾರೋ, ಏನು ಮಾಡ್ತಾರೋ, ಯಾವಾಗ ಅದಕ್ಕೆ ಮತ್ತೇನು ಕೆಡಬಾರ್ದು ಅಂತ ಏನು ಹಾಕಿರ್ತಾರೋ, 2 ದಿವಸ ಆಗಿರ್ತದೆ ಯಾರಿಗೆ ಗೊತ್ತು, ಎಷ್ಟು ಮಂದಿ ಎಂಜಲ ಮಾಡಿರ್ತಾರೋ ಯಾರಿಗೆ ಗೊತ್ತು. ಇನ್ನು ಹಲಾಲ್ ಅಂತಿಕೊಂಡಿರ್ತಕ್ಕಂಥವ್ರು ಅದ್ರ ಯಾರು ಉಗಳಿರ್ತಾರೋ ಅದು ಯಾರಿಗೆ ಗೊತ್ತು. ಅವ್ರದ್ದು ಉಗುಳ್ತಾರಂತ ಅದ್ರ ಮೇಲೆ ಮಾಡು ಮುಂದೆ ಉಗುಳ್ತಾರಂತ ಕಲ್ಪನೆ ಮಾಡ್ಕೊಂಡು ಹೊರಗಿನ ತರಿಸ್ಲಿಕ್ಕೆ ತಿನ್ನಲಿಕ್ಕೆ ತಯಾರಿದ್ದಾರೇನು ವಿಚಾರ ಮಾಡಿ. ಅಷ್ಟೇ ಅಲ್ಲ, ಯುಧಿಷ್ಠಿರನಿಗೆ 1,00,000 ದಾಸಿಯರಿದ್ದರು. ಎಲ್ಲರೂ ಅಲಂಕೃತರಾಗಿರ್ತಿದ್ರು. ಅಷ್ಟೇ ದಾಸರು ಕೂಡ ಇದ್ದರು. ನನಗೆ ಅವರೆಲ್ಲರದ್ದು ಹೆಸರು ಗೊತ್ತಿತ್ತು. ಯಾರಕ್ಕೆ ನೀನು ಅಂತಂಗೆ ಎಂದೂ ಕೇಳಿಲ್ಲ. ಗೋಮತಿ ಬಾರ, ಈ ಕೆಲಸ ಮಾಡು. ಧನ್ಮತಿ ಬಾ. ಜಯಂತಿ ಬಾ. ಅವ್ರ ಹೆಸರು ಹಿಡಿದು ನಾನು ಕರೀತಿದ್ದೆ. ಅಂದರೆ ಮನೆಯ ಯಜಮಾನತಿ ಅಷ್ಟು ಅಲರ್ಟ್ ಆಗಿರಬೇಕು. ತಾಸಾಂ ನಾಮಚ ರೂಪಂಚ ಭೋಜನಾಚ್ಛಾದನಾನಿ ಚ ಸರ್ವಾಸಾಮೇವ ವೇದಾಹಂ ಕರ್ಮಚೈವ ಕೃತಾಕೃತಂ. ಅವರಿಗೆ ಯಾವ ಯೂನಿಫಾರ್ಮ್ ಕೊಡಬೇಕು ನನಗೆ ಗೊತ್ತಿತ್ತು. ಅವರಿಗೆ ಯಾವಾಗ ಅವ್ರದ್ದು ಊಟ ನೋಡ್ಕೊಳ್ಬೇಕಲ್ಲ, ಅವ್ರ ಯೋಗಕ್ಷೇಮ ನೋಡ್ಕೊಳ್ಬೇಕು. ಯಾರಿಗೆ ಯಾವ ಕೆಲಸ ಕೊಟ್ಟಿದೆ ಅದು ನನಗೆ ಯಾವಾಗಲೂ ಗೊತ್ತಿತ್ತು. ಕಲ್ಪನೆ ಮಾಡಿಕೊಳ್ಳ್ರಿ, 1,00,000 ಜನ ದಾಸದಾಸಿಯರು ಯಾರಿಗೆ ಯಾವ ಕೆಲಸ ಕೊಟ್ಟಿದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನನಗೆಲ್ಲ ಗೊತ್ತಿತ್ತು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಹೌದು, ಮನೆ ಯಜಮಾನತೆಗೆ ಎಲ್ಲ ಗೊತ್ತಿರಬೇಕು. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅವ್ರು ಹೆಂಗಿದ್ದಾರೆ, ಕೆಲಸ ಮಾಡತಕ್ಕಂಥ ಅವ್ರಿಗೂ ಹೊಟ್ಟೆ ತುಂಬಿಸ್ಬೇಕು, ಅವ್ರಿಗೂ ಏನಾದ್ರು ಕೊಡಬೇಕು, ತಿನ್ನಲಿಕ್ಕೆ ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡ್ಬೇಕು. ಅಂತಃಪುರಾಣಾಂ ಸರ್ವೇಷಾಂ ಭೃತ್ಯಾನಾಂ ಚೈವ ಸರ್ವಶಃ ಆಗೋಪಾಲ ಆವಿಪಾಲೇಭ್ಯ ಸರ್ವಂ ವೇದ ಕೃತಾಕೃತಂ. ಎಷ್ಟು ಹಸುಗಳು ಅದನ್ನು ಕಾಯತಕ್ಕಂಥವ್ರು 2 ಜನ ಇದ್ದರು. ಕುದುರೆಗಳನ್ನು ಕಾಯಲಿಕ್ಕೆ 2 ಜನ ಇದ್ದರು. ಇದೆಲ್ಲವನ್ನು ಪ್ರತಿಯೊಬ್ಬರ ಮೇಲೆ ನನ್ನ ಲಕ್ಷ್ಯ ಇತ್ತು.
ಪ್ರತಿಯೊಬ್ಬರ ಹೆಸರು ಗೊತ್ತಿತ್ತು, ಪ್ರತಿಯೊಬ್ಬರ ಯೋಗಕ್ಷೇಮ ನಾನು ನೋಡ್ಕೊಳ್ತಿದ್ದೆ. ನಾನು ನಮ್ಮ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೆ. ಸರ್ವಂ ರಾಜ್ಯ ಸಮುದಯಂ ಆಯಂಚ ವ್ಯಯಮೇವ ಚ. ಎಷ್ಟು ಹಣ ಬರ್ತದೆ, ಎಷ್ಟು ಹಣ ಖರ್ಚಾಗ್ತದೆ. ಏಕಾಹಂ ವೇದ್ಮಿ ಕಲ್ಯಾಣಿ ಪಾಂಡವಾನಾಂ ಯಶಸ್ವಿನಿ. ಮಹಾಭಾರತ ಹೇಳ್ತದೆ, ಮನೆ ನಡೆಸೋದಕ್ಕೋಸ್ಕರ ಯಜಮಾನರು ಹೆಂಡತಿ ಕೈಲಿ ಇಷ್ಟು ಹಣ ಕೊಡಬೇಕು, ಇಷ್ಟರೊಳಗೆ ಒಂದು ತಿಂಗಳು ನಡೆಸ್ಬೇಕು ನೋಡು ಅಂತ ತಗೊಂಡಂತೇಳಿ. ಸ್ವಲ್ಪ ಕೊಟ್ಟು ನಡೆಸಂತ ಅನ್ಬಾರ್ದು, ತಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಎಷ್ಟು ಅನುಕೂಲತೆ ಅಂದಾಜಿನಲ್ಲಿ ಕೊಡಬೇಕು. ಅದನ್ನು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ, ಹಿಂದಿನ ಹೆಣ್ಮಕ್ಳು ಅದರೊಳಗೆ ಉಳಿತಾಯ ಮಾಡ್ತಿದ್ರು. ಉಳಿತಾಯ ಮಾಡಿ ಬೇರೆ ಕಡೆ ತೆಗೆದಿಡ್ತಿದ್ರು. ಏನಾರು ಹಬ್ಬ ಅಂತು ಅಂತಿಕೊಂಡಂತಂದ್ರೆ, ಏನು ರೀ ನೀವು ಕೊಟ್ಟದ್ದು ಅದನ್ನೆಲ್ಲ ಖರ್ಚು ಮಾಡಿ ಊಟ ಎಲ್ಲರೂ ಉಪವಾಸ ಉಳಿತಾಯ ಇಲ್ಲ ಎಲ್ಲ ಇರ್ತಾರೆ, ಈ ಮನೆಯಲ್ಲಿ ವ್ಯವಸ್ಥೆ ಎಲ್ಲ ಅನುಕೂಲ ಮಾಡಿ ಅದರೊಳಗೆ ಉಳಿತಾಯ ಮಾಡಿ, ಮತ್ತು ಇಷ್ಟು ಉಳ್ದದ ಸೀರೆ ತೊಗೊಂಡೇನು ರೀ, ಇಷ್ಟು ಉಳ್ದದ ಏನಾರು ಆಭರಣ ತೊಗೊಂಡೇನು ರೀ ಅಂತ ಕೇಳಿ ತೆಗೆದುಕೊಳ್ತಿದ್ರು. ಉಳಿದ ಹಣ ಇಡಲಿಕ್ಕೆ ಅವ್ರ ಹತ್ರ ಈಗಿನಂತ ಕಪಾಟ ಇರಲಿಲ್ಲ. ನಾನು ಸಣ್ಣವನ್ನ ನೋಡೀನಿ, ನಮ್ಮ ತಾಯಿ ಅಜ್ಜಿ ಉಳಿದ ಹಣ ಅಕ್ಕಿ ಡಬ್ಬ್ಯಾಗೋ ಗೋಧಿ ಡಬ್ಬ್ಯಾಗೋ ಅಥವಾ ಮತ್ತು ಹಿಂಗೆ ಯಾವುದೋ ಡಬ್ಬ್ಯಾಗ ಇಡ್ತಿದ್ರು. ಬರ್ತಿದ್ದು ಯಾವ ಡಬ್ಬಿ ಸ್ವಲ್ಪ ಇಡ್ಲಿಕ್ಕೆ ಅನುಕೂಲದ ಅದರೊಳಗೆ ಇಡ್ತಿದ್ರು. ಅದಕ್ಕೋಸ್ಕರ ಹೇಳ್ತಾಳೆ, ಏಕಾಹಂ ವೇದ್ಮಿ ಕಲ್ಯಾಣಿ ಪಾಂಡವಾನಾಂ ಯಶಸ್ವಿನಿ ಮೈ ಸರ್ವಂ ಸಮಾಸಜ್ಜ ಕುಟುಂಬ ಭರತರಟಭಾಹ. ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಹಾಕಿ ಪಾಂಡವರು ಅವರು ಯೋಗ್ಯ ರೀತಿಯಿಂದ ರಾಜ್ಯವನ್ನು ಆಳ್ತಿದ್ರು. ಅವರನ್ನು ಖಾಲಿ ಕೂತಿಲ್ಲ. ಆದರೆ ನಾನು ಇದನ್ನು, ಈ ಕುಟುಂಬದ ಜವಾಬ್ದಾರಿಯನ್ನು ನಾನು ಎಂದಿಗೂ ಭಾರ ಅಂತ ತಿಳಿದುಕೊಳ್ಳಲಿಲ್ಲ. ಸಂತೋಷದಿಂದ ಎಲ್ಲ ಜವಾಬ್ದಾರಿ ನೋಡ್ಕೊಳ್ತಿದ್ದೆ. ನನ್ನ ಗಂಡಂದರು ದೇಶ ಸೇವೆ ಎಲ್ಲಾದರೂ ಹೊರಗೋದ್ರು ರಾತ್ರಿ ಅಪರಾತ್ರಿ ಬರ್ತಿದ್ರು, ಕೆಲಸ ನಶಿಕ್ಲೆ ಎದ್ದು ಹೋಗ್ತಿದ್ರು. ಎಲ್ಲ ವೇಳೆಗೆ ನಾನು ಎಚ್ಚರ ಇದ್ದು ಅವರ ಯೋಗಕ್ಷೇಮ ನೋಡ್ಕೊಂಡಿದ್ದೇನೆ. ಅನಿಶಾಯಾಮ್ ನಿಶಾಯಾಮ್ ವಾ ಸಹಾಯ ಕ್ಷುತ್ಪಿಪಾಸಯೋ. ಒಟ್ಟು ಅವರು ಉಪವಾಸ ಇರಬಾರದು, ಅವರು ಉಪವಾಸ ಹೋಗಬಾರ್ದು. ಇದು ನನ್ನ ಜವಾಬ್ದಾರಿ. ಗಂಡನ್ನ ಎಂದಿಗೂ ಉಪವಾಸ ಕೆಲಸಕ್ಕೆ ಕಳಿಸ್ಲಿಲ್ಲ. ಸತ್ಯಭಾಮ, ನಾನು ಅವಳು ಹೇಳಿದ್ದು ಕೆಲವು ಶ್ಲೋಕ ಆರಿಸಿ ಹೇಳಿದ್ದೇನೆ. ಈ ಪ್ರೀತಿ ತ್ಯಾಗ ಏನಿದೆ, ನನ್ನ ಪ್ರೀತಿ ನನ್ನ ತ್ಯಾಗ, ಅದರಿಂದ ನನ್ನ ಗಂಡದ್ರ ಮಾತು ಕೇಳ್ತಾರೆ ಹೊರತು ಔಷಧ ಕೊಟ್ಟೀನಿ, ಮಾಯ ಮಾಡೀನಿ, ಮಾಟ ಮಾಡೀನಿ, ಜಾದೂ ಮಾಡೀನಿ, ಇವೆಲ್ಲ ಅಯೋಗ್ಯ ಸ್ತ್ರೀಯರ ಕೆಲಸ, ನಂದಲ್ಲ. ಆಗ ಸತ್ಯಭಾಮ ಉತ್ತರ ಕೊಡ್ತಾಳೆ, ಅಭಿಪನ್ನಾಸ್ಮಿ ಪಾಂಚಾಲಿ ಯಾಜ್ಞಸೇನಿ ಕ್ಷಮಸ್ವಮೇ ಕಾಮಕಾರ ಸಖೇನಾಮಿ ಸೋಪಹಾಸಂ ಪ್ರಭಾಷಿತಂ. ದ್ರೌಪದಿ, ನನಗೆ ಗೊತ್ತಿದೆ ನಿನ್ನ ಬಾಯಿಂದ ಬರಬೇಕು ಅಂತೇಳಿ ನಾನು ತಮಾಷೆಗೋಸ್ಕರ ಹೇಳಿದ್ದೇನೆ ಹೊರತು ನೀವು ವಶ ಮಾಡ್ಕೊಂಡು ಔಷಧ ಮಾಡಿ ಗಿಡೆಯನ್ನು ನೀವು ಮಾಡೋಂಗಿಲ್ಲ ಅಂತ ನನಗೆಲ್ಲ ಗೊತ್ತಿತ್ತು. ಆದ್ದರಿಂದಾಗಿ ತಪ್ಪು ತಿಳ್ಕೊಳ್ಬೇಡ ಅಂತ ತಿಳ್ಕೊಂತ. ಸತ್ಯಭಾಮನ ಉದಾರತ ನೋಡ್ರಿ. ನಾ ಏನಾದರೂ ಅನ್ನುವಾಗ ಹೆಚ್ಚು ಕಡಿಮೆ ಆಗಿದ್ದರೆ ಕ್ಷಮಸ್ವಮೇ, ನಾನು ಕ್ಷಮ ಮಾಡು ಅಂತ ಕೇಳ್ತಾಳೆ. ಯಾಕೆ? ಭೀಮ ಧರ್ಮರಾಜ ಕೃಷ್ಣನ್ಗಿಂತ ದೊಡ್ಡವರು. ಅವರ ದೊಡ್ಡವ್ರ ಹೆಂಡತಿ ತನಕಿಂತ ದೊಡ್ಡವಳು ಅನ್ನೋ ವ್ಯವಹಾರ ಲಕ್ಷ್ಮೀದೇವಿಯಲ್ಲಿ, ಸತ್ಯಭಾಮನಲ್ಲಿ.
ಇಷ್ಟ ಆಯ್ತಾ? ತತ್ವಜ್ಞಾನ ಎಲ್ಲಿ ಬಂತು? ತತ್ವಜ್ಞಾನ ಎಲ್ಲಿ ಬಂತು ಅಂತ ತಿಳ್ಕೊಂಡಂತಂದರೆ, ದ್ರೌಪದಿ ಜ್ಞಾನ ಸ್ವರೂಪಳು. ಅವಳಿಗೆ ಆಶ್ರಯರು 5 ಜನ ಗಂಡಂದಿರು, ವೇದಗಳು, ಬ್ರಹ್ಮಸೂತ್ರಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಇವುಗಳಲ್ಲಿ ಜ್ಞಾನ ಏನಿದೆ ಅದು ಎಲ್ಲಿಯೂ ತಪ್ಪಿಲ್ಲ. ದ್ರೌಪದಿ ಹೇಗೇನು ತಪ್ಪು ಮಾಡಲಿಲ್ಲವೋ, ವಿದ್ಯಾಸ್ವರೂಪಳಾಗಿರ್ತಕ್ಕಂಥ ದ್ರೌಪದಿ ಪರಿಪೂರ್ಣವಾಗಿ ಈ ಗ್ರಂಥದಲ್ಲಿ ವ್ಯಾಪ್ತಳಾಗಿದ್ದಾಳೆ. ಈ ಗ್ರಂಥಗಳು ಆ ತತ್ವಜ್ಞಾನವನ್ನು ಸರಿಯಾಗಿ ಜಗತ್ತಿಗೆ ಕೊಡ್ತಾ ಇವೆ. ಎಲ್ಲೂ ಚೂ ಒಂದು ಚದ ತಪ್ಪೂ ಇಲ್ಲ, ಚೂಜು ತಪ್ಪನಿಲ್ಲ, ಯಾವುದು ತಪ್ಪಿಲ್ಲ. ಹೇಳಿದ್ದು ಯಾರೆದುರಿಗೆ? ಲಕ್ಷ್ಮೀದೇವಿ ಎದುರಿಗೆ. ಯಾಕೆ? ಸಕಲ ವಿದ್ಯಾಭಿಮಾನಿನಿ ಮಹಾಲಕ್ಷ್ಮೀದೇವಿ. ಮಹಾಲಕ್ಷ್ಮೀದೇವಿಯ ಸಮ್ಮತಿಯಿಂದ ಈ ಗ್ರಂಥಗಳಲ್ಲಿ ಇರುವ ವಿದ್ಯಾ ಅಂದರೆ ದ್ರೌಪದಿ ಏನಿದ್ದಾಳೆ, ಆ ದ್ರೌಪದಿ ಎಲ್ಲಿ ಯಾವ ತಪ್ಪೂ ಇಲ್ಲ. ದ್ರೌಪದಿ ಹೇಗೆ ತನ್ನ ಜೀವನದಲ್ಲಿ ತಪ್ಪು ಮಾಡಲಿಲ್ಲ, ಅದೇ ರೀತಿಯಾಗಿ ಈ ಗ್ರಂಥಗಳು ಸ್ವತಃ ಪ್ರಮಾಣಗಳು. ದ್ರೌಪದಿ ಹೇಳ್ತಿದ್ಲು, ನನ್ನ ಗಂಡಂದನ್ನು ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡಂತೇಳಿ. ಗಂಡಂದನ್ನು ಸೇವಾ ಮಾಡ್ತೀನಿ ಅಂತಂದ್ರೆ ಏನು? ಗಂಡಂದನ್ನು ಸೇವಾ ಮಾಡ್ತೀನಿ ಅಂದರೆ ಏನರ್ಥ? ಅಲ್ಲಿರ್ತಕ್ಕಂಥ ತತ್ವಜ್ಞಾನ ಈ ಗ್ರಂಥಗಳ ಮುಖಾಂತರ ಜಗತ್ತಿಗೆ ಬರ್ತಿತ್ತು. ಅಂತರ್ಗತವಾಗಿ, ಗ್ರಂಥಾಂತರ್ಗತವಾಗಿ ತತ್ವಜ್ಞಾನ ಹೊರಗೆ ಬೀಳ್ತದೆ. ಸರ್ವವಿದ್ಯೆ ದ್ರೌಪದಿಯಾಗಿದ್ದರೆ ಆ ದ್ರೌಪದಿಗೆ ಆಶ್ರಯರು ಈ 5 ಸತಪ್ರಮಾಣ ಗ್ರಂಥಗಳು. ಇಲ್ಲಿರ್ತಕ್ಕಂಥ ಗ್ರಂಥ ಯಾವಾಗಲೂ ಎಂದಿಗೂ ಯಾವ ದೋಷದಿಂದಲೂ ಯುಕ್ತವಾಗಿಲ್ಲ. ಹೇಗೆ ದ್ರೌಪದಿ ನಾನು ಯಾವ ತಪ್ಪು ಮಾಡೋಂಗಿಲ್ಲ ಅಂತ ತಿಳ್ಕೊಂಡಂಥ ಅನೇಕ ರೀತಿಯಿಂದ ಹೇಳಿದ್ಲು, ಆ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡಲಿಲ್ಲ. ದ್ರೌಪದಿ ತಾನೇ ಅಡುಗೆ ಮಾಡ್ತಿದ್ಲು. ಅಡುಗೆ ಮಾಡೋದು ಅಂತ ತಿಳ್ಕೊಂಡಂತಂದ್ರೆ ಹೊಟ್ಟೆ ತುಂಬಿಸೋದು. ಈ ವಿದ್ಯಾ ಇಷ್ಟು ಆನಂದ ಕೊಡ್ತದಲ್ಲ. ಪಂಚಪಕ್ವಾನ್ನ ಉಂಡೋದಕ್ಕಿಂತಲೂ ಹೆಚ್ಚು ಬ್ರಹ್ಮಸೂತ್ರ ಓದ್ತಾ ಇದ್ದರೆ, ಮಹಾಭಾರತ ಓದ್ತಾ ಇದ್ದರೆ. ದ್ರೌಪದಿ ಹೇಳಿದ್ಲು, ನಾನೇ ಪಾತ್ರೆಗಳನ್ನು ತಿಕ್ತಿದ್ದೆ ಅಂತ ತಿಳ್ಕೊಂಡು ಅಂತ ಹೇಳಿ. ಅಂದರೆ ಈ ಗ್ರಂಥದಲ್ಲಿರ್ತಕ್ಕಂಥದ್ದು ವಿಷಯಗಳು ತಿಕ್ಕಿದ ಪಾತ್ರೆಗಳು, ಮುಸುರೆ ಪಾತ್ರೆ ಅಲ್ಲ, ಸೆಕೆಂಡ್ ಹ್ಯಾಂಡ್ ನಾಲೆಜ್ ಅಲ್ಲ. ಹೊಲಸಾಗಿರ್ತಕ್ಕಂಥ ಇಲ್ಲಿ ಯಾವುದೇ ವಿಷಯಗಳಿಲ್ಲ. ಇಲ್ಲಿ ಪಾತ್ರೆ ಅಂದರೆ ವಿಷಯಗಳು. ನಾನೇ ಕಸ ಬೆಳಿತೀನಿ, ಇಲ್ಲಿ ಎಲ್ಲ ದೋಷ ತೆಗೆದಾಕ್ಬಿಟ್ಟಿದ್ದಾಳೆ. ಈ ಗ್ರಂಥಗಳೇ ದೋಷವೇ ಇಲ್ಲ. ಇಲ್ಲಿ ಕಚರಾನೇ ಇಲ್ಲ, ನೀರು ಬಿದ್ದಿಲ್ಲ, ಕಚರಾನೂ ಬಿದ್ದಿಲ್ಲ. ನಾನು ಅತ್ತೆಯನ್ನು ಸೇವೆ ಮಾಡ್ತೀನಿ. ಅತ್ತೆ ಯಾರು? ಭೀಮಸೇನ ವಾಯುದೇವರಮ್ಮ ಮಹಾಲಕ್ಷ್ಮೀ ದೇವಿ, ಅವಳೇ ಕುಂತಿ. ಅವಳು ಯೋಗಕ್ಷೇಮನ ನೋಡ್ಕೊಳ್ತಿದ್ದೆ, ಅವಳು ಸೇವೆ ಮಾಡ್ತಿದ್ದೆ. ಲಕ್ಷ್ಮೀ ಸೇವೆ ಮಾಡಿದ್ದರಿಂದಾಗಿ ಅವಳು ವಿದ್ಯಾಭಿಮಾನಿನಿ, ನಾನು ನನ್ನ ವಿದ್ಯಾರೂಪಳಾಗಿ ನನಗೆ ಈ ಅಧಿಕಾರ ಕೊಟ್ಟಿದ್ದಾಳೆ. ಹೀಗಾಗಿ ದ್ರೌಪದಿ ತನ್ನ ಜೀವನದ ಸದಾಚರಣೆಯಿಂದ ಜಗತ್ತಿನಲ್ಲಿ ಗಂಡ ಹೆಂಡತಿಯರು ಎಷ್ಟು ಪ್ರೀತಿಯಿಂದ ಇರಬಹುದು, ಶಾಸ್ತ್ರದ ಜ್ಞಾನ ಒಂದಕ್ಕೊಂದು ಪೂರಕವಾಗಿ ಯಾವಾಗ ಇರ್ತವೆ ಆಗ ಅದು ಪರಿಪೂರ್ಣ ಅಂತ ಅನಿಸ್ಕೊಳ್ತದೆ. ಆ ರೀತಿಯಾಗಿರ್ತಕ್ಕಂಥ ಈ ಗ್ರಂಥದಲ್ಲಿದ್ದ ಶಬ್ದಗಳು ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥವುಗಳು. ಪ್ರತಿಯೊಂದು ಶಬ್ದ ಚತೂ ಕೂಡ. ಯಾಕೆ ದ್ರೌಪದಿ ಈ ಗ್ರಂಥ ಇವು ಹೇಗಿವೆ ಅಂತ ತಿಳ್ಕೊಂಡಂತಂದರೆ, ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಿ. ಶಬ್ದ ಅರ್ಥಗಳು ಒಂದಕ್ಕೊಂದು ಬಿಟ್ಟಿರೋದಿಲ್ವೋ ಅದೇ ರೀತಿಯಾಗಿ ಅರ್ಥ ದ್ರೌಪದಿ, ಶಬ್ದ ಪಾಂಡವರು.
ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದ್ರೌಪದಿಯ ಸತ್ಯಭಾಮನ ಎದುರಿಗೆ ಕೊಟ್ಟ ಓರಲ್ ಎಕ್ಸಾಮಿನೇಷನ್, ಯಾಕಂದರೆ ಲಕ್ಷ್ಮೀದೇವಿ ದೊಡ್ಡವಳು, ಅವಳ ಎದುರಿಗೆ ನಾನು ಇಷ್ಟು ಮಾಡ್ತೇನೆ ಅಂದರೆ ನೀನು ಸರಿಯಾಗಿ ತಿಳಿದುಕೊಂಡೆ ಅಂತ ಸರ್ಟಿಫಿಕೇಟ್ ಕೊಡಬೇಕು. ಅಂದರೆ ಈ ಗ್ರಂಥದ ಮೇಲೆ ಲಕ್ಷ್ಮೀ ಕಟಾಕ್ಷ ಇದೆ. ಆದ್ದರಿಂದಾಗಿ ಈ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದರೆ ಜ್ಞಾನ ಸಿಗ್ತದೆ, ಪರಮಾತ್ಮ ಅನುಗ್ರಹವಾಗ್ತದೆ, ಜೊತೆಗೆ ಲೌಕಿಕ ಸಂಪತ್ತಿಯೂ ಕಡಿಮೆ ಬೀಳೋದಿಲ್ಲ. ಅದಕ್ಕೋಸ್ಕರವೇ ಅಶ್ಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ, ಇದು ಮಂಗಲಕರ ಅಂತ ಅನ್ನೋದಕ್ಕೋಸ್ಕರ ನಾನೇ ಸಾಕ್ಷಿ ಅಂತ ತಿಳ್ಕೊಂಡು ಅಂತೇಳಿ ವಾದಿರಾಜ ಶ್ರೀಪಾದಂಗಳವರು ಎದೆ ತಟ್ಟಿ ಹೇಳ್ತಾರೆ. ಆದ್ದರಿಂದಾಗಿ ದ್ರೌಪದಿಯ ಪರೀಕ್ಷೆ ಎಲ್ಲಿ ಪರಿಪೂರ್ಣ ಪಾಸಾಗಿದ್ದು 100 ಮಾರ್ಕ್ಸ್. ಇದರರ್ಥ ಲಕ್ಷ್ಮೀದೇವಿ ಅನುಗ್ರಹದಿಂದ, ಲಕ್ಷ್ಮೀದೇವಿ ಕೃಪಾಕಟಾಕ್ಷದಿಂದ ಈ ಗ್ರಂಥಗಳಲ್ಲಿರ್ತಕ್ಕಂತಹ ವಿದ್ಯಾ ತತ್ವಜ್ಞಾನ ಅತಿ ಪವಿತ್ರವಾಗಿದೆ, ಅತಿ ಶುದ್ಧವಾಗಿದೆ. ಇದಕ್ಕೆ ಸತ್ಯಭಾಮ ಕೊಟ್ಟ ಸರ್ಟಿಫಿಕೇಟ್ ಇದೆ. ಇನ್ನು ದ್ರೌಪದಿಯ ವನವಾಸದಲ್ಲಿ ಮತ್ತಿನ್ನೇನು ಘಟನೆ, ಅದರಿಂದ ನಾವು ಯಾವ ತತ್ವಜ್ಞಾನ ತಿಳಿದುಕೊಳ್ಬೇಕು. ಇವತ್ತಿನ ಏನು ಅಂತಂದರೆ ಈ 5 ಗ್ರಂಥಗಳಲ್ಲಿರ್ತಕ್ಕಂತಹ ಏನೇನು ವಿಷಯ ಇದೆ ಪ್ರತಿಯೊಂದು ಪರಿಪೂರ್ಣವಾಗಿವೆ, ನಿರ್ದೋಷವಾಗಿವೆ, ಭಗವಂತನಕ್ಕೆ ಕಾರಣೀಭೂತವಾಗಿವೆ ಅಂತನ್ನುವುದನ್ನು ನಾವು ಈ ದ್ರೌಪದಿ ಸತ್ಯಭಾಮ ಸಂವಾದದಿಂದ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಪ್ರತಿಯೊಂದು ಬಿಡಿಬಿಡಿಯಾಗಿ ಹೇಳಲಿಕ್ಕೆ ಸಮಯ ಭಾಳ ಬರ್ತದೆ. ಚಿಂತನೆ ಮಾಡಿದಂತೆ ಅಂಥ ಅದ್ಭುತವಾದಂಥ ಒಂದು ಅನುಸಂಧಾನ ನಮಗೆ ಕಂಡು ಬರ್ತದೆ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಮಹಾಭಾರತದಲ್ಲಿ ದ್ರೌಪದಿಯ ಮಾತನ್ನು ಓದ್ತಾ ಇದ್ದರೆ ಮೈ ರೋಮಾಂಚಿತವಾಗ್ತದೆ, ಮನಸ್ಸು ಸಂತೋಷವಾಗ್ತದೆ, ಸಂತೃಪ್ತಿ ಆಗ್ತದೆ. ಅದನ್ನು ನಾವು ಅನುಭವಿಸೋಣ, ನೀವು ಅನುಭವಿಸಿರಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಿಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾಃ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.